ಗೋವಿಂದ. ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾ ಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಯಯಾತಿ ಕೂಪದಲ್ಲಿ ಬಾವಿಯಲ್ಲಿ ಬಿದ್ದಿದ್ದ ದೇವಯಾನಿಯನ್ನು ಎತ್ತಿ ನೀನಾರು ಯಾರವಳು ಅಂತ ಕೇಳಿದ್ದಕ್ಕೆ ಅವಳು ಹೇಳಿದ್ದು, ಇಡೀ ಜಗತ್ತಿನಲ್ಲಿ ದೇವಾಸುರರ ಯುದ್ಧದಲ್ಲಿ ದೇವತೆಗಳಿಂದ ಛಿನ್ನ ಭಿನ್ನವಾಗಿ ಛೇದಿಸಲ್ಪಟ್ಟಂತಹ ಎಲ್ಲ ದೈತ್ಯರನ್ನು ಮರಳಿ ಮತ್ತೆ ಜೀವಿಸುವ ಸಂಜೀವಿನಿ ವಿದ್ಯೆಯನ್ನು ಹೊಂದಿದ ನಮ್ಮಪ್ಪ ಶುಕ್ರಾಚಾರ್ಯ ಅಂತ ಹೀಗೆ ಹೇಳಿ ತನ್ನನ್ನು ಪರಿಚಯಿಸಿಕೊಂಡು ಅಲ್ಲಿಗೆ ಊರಿಗೆ ಹೊರಡುವ ಬದಲು ಊರ ಹೊರಬಾಗಿನಲ್ಲೇ ನಿಂತುಕೊಂಡು ತನ್ನನ್ನು ಹುಡುಕಲಿಕ್ಕೋಸ್ಕರ ಅಂತ ಕಳುಹಿಸಿದ ಘೂರ್ಣಿಕೆಯನ್ನು ಹೇಳಿ ಕಳಿಸ್ತಾಳೆ, ನಾನು ಈ ಊರು ಪ್ರವೇಶಿಸುವುದಿಲ್ಲ, ನನ್ನ ಅಪ್ಪನನ್ನೇ ಇಲ್ಲಿಗೆ ಬರಲಿಕ್ಕೆ ಹೇಳು ಅಂತ. ಹಾಗೆ ಬಂದವನೇ ಅಪ್ಪ ಕೇಳ್ತಾನೆ, ಯಾಕೆ ತಾಯಿ, ಬಾ, ಇದು ನಮ್ಮ ಊರು, ನೀನು ಹೇಳ್ಬೋದು ನಿನ್ನ ಊರು ಅಂತ, ಆದರೆ ನೀನು ಯಾರನ್ನ ರಕ್ಷಿಸ್ತಾ ಇದೆಯೋ ಅವರು ಒಪ್ಪುತ್ತಾ ಇಲ್ಲ ಈ ಮಾತನ್ನು, ನೀನು ಬೇಡಿ ಹೊಗಳಿ ಅವರಿಂದ ಜೀವಿಸ್ತಾ ಇದ್ದಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲಿ ಅವಮಾನ ಆಗುತ್ತೋ ಅಲ್ಲಿ ನಾವಿರಬಾರ್ದು ಅಂತ ಹೇಳಿ ಆಕೆ ನಿರಾಕರಿಸಿದಾಗ ಹೋಗಿ ವೃಷಪರ್ವನ ಹತ್ರ ಏನಾಯಿತು ಈ ಪರಿಸ್ಥಿತಿ, ಶರ್ಮಿಷ್ಠೆ ಮಾಡಿದ ಸಮಸ್ಯೆಗೆ ಈಗ ನಾವೆಲ್ಲರೂ ಕೂಡ ಸಮಸ್ಯೆಗೆ ಉತ್ತರ ಕಂಡುಕೊಳ್ಳಲಿಕ್ಕಾಗದೆ ಒದ್ದಾಡ್ತಾ ಇರುವ ಪ್ರಸಂಗ ಇದೆ, ನಾನಂತೂ ನನ್ನ ಮಗಳ ಅಪೇಕ್ಷೆಗಿಂತ ಹೆಚ್ಚಿನದ್ದನ್ನು ಏನನ್ನೂ ಬಯಸುವುದಿಲ್ಲ, ನಾನು ಹೊರಡ್ತೇನೆ ಅಂತ ಹೇಳಿದಾಗ, ನೀವು ಹೊರಟ್ರೆ ನಾವು ಅಗ್ನಿಪಾಲು ಸಮುದ್ರದ ಪಾಲು ಆಗ್ತೀವಿ, ದಯವಿಟ್ಟು ಹೋಗಬೇಡಿ ಹೇಳಿದಾಗ, ನೀವು ಎಂಥವರು ಅಂತ ನನಗೆ ಗೊತ್ತಿದೆ, ಖಂಡಿತ ನಮ್ಮ ಅಸುರರಿಗೆ ಎಲ್ಲರಿಗೂ ಗೊತ್ತಿದೆ, ನಿಮ್ಮನ್ನು ಅಪಮಾನಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದಾಗ ಸೀದಾ ಹೋಗಿ ಶುಕ್ರಾಚಾರ್ಯ ತನ್ನ ಮಗಳಿಗೆ ತನ್ನ ತಪ್ಪಿನ ಅರಿವಾಗಿ ಆತ ಯಾವತ್ತೂ ಕೂಡ ಹಾಗೆ ನಡ್ಕೊಂಡವನಲ್ಲ, ಈಗಲೂ ಕೂಡ ಏನೋ ಅನಿವಾರ್ಯ ಗೊತ್ತಿಲ್ಲದೆ ಆಗಿದ್ದ ಪರಿಸ್ಥಿತಿಗೆ ಕ್ಷಮೆ ಕೇಳ್ತಾ ಇದ್ದಾನೆ ಅಂತ ಹೇಳಿದರೆ, ನೀನು ಕೇಳಬೇಡಪ್ಪ, ಅವನೇ ಬಂದು ನನ್ನ ಹತ್ರ ಕೇಳಲಿ ಅಂತ ಹೇಳ್ತಾಳೆ. ವೃಷಪರ್ವನನ್ನು ಮತ್ತೆ ಹೋಗಿ ನೀನು ಬಂದರೆ ಮಾತ್ರ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿದ ಮೇಲೆ ಬರ್ತಾನೆ. ಬಂದು ಕಾಲಿಗಡ್ಡ ಬಿದ್ದು, ನೀನು ಹೊಗಳುವವನ ಬೇಡುವವನ ಮಗಳಲ್ಲ,
ನಮ್ಮೆಲ್ಲರಿಗೂ ಜೀವ ಯಾರಿಂದ ಸಿಗುತ್ತೋ ಅಂತಹ ಶುಕ್ರಾಚಾರ್ಯರ ಜಗತ್ತಿನ ಅತ್ಯಂತ ಅದ್ಭುತವಾದ ತತ್ವವನ್ನು ಅರಿತ, ಯಾರಿಗೂ ಸೋಲದ, ಯಾರಿಗೂ ಬಗ್ಗದ ಬ್ರಹ್ಮ ಚೈತನ್ಯವನ್ನು ಪಡೆದಿರುವಂತಹ ಶುಕ್ರಾಚಾರ್ಯರಿಗೆ ಮಗಳು ನೀನು. ಖಂಡಿತ ನಮ್ಮ ಅಭಿಪ್ರಾಯ ಅದಲ್ಲ. ಇಷ್ಟು ಹೇಳಿದ ಮೇಲೆ ಸಮಾಧಾನ ಆಗಬೇಕಾದ್ರೆ ಶರ್ಮಿಷ್ಠೆಯನ್ನು ದಾಸಿಯ ಸಹಿತವಾಗಿ ನನಗೆ ನನ್ನ ಮನೆಯ ಚಾಕರಿಯನ್ನು ಮಾಡಲಿಕ್ಕೆ ಬಿಟ್ಟು ಕೊಡಬೇಕು ಅಂತ ಹೀಗೆ ಹೇಳಿದಾಗ, ಅದಕ್ಕೂ ಅಸ್ತು ಅಂತಂದಾಗ ಶರ್ಮಿಷ್ಠೆಯು ಪ್ರತಿ ಮಾತನಾಡದೆ ಒಪ್ಪಿಕೊಂಡಿದ್ದಾಳೆ. ಒಪ್ಪಿಕೊಂಡು ದಾಸೀ ಸಹಸ್ರೇಣ, ಸಾವಿರಾರು ಸೇವಕಿಯರ ಜೊತೆಗೆ ಶರ್ಮಿಷ್ಠೆಯು ಈ ಶುಕ್ರಾಚಾರ್ಯರ ಮಗಳಾದ ದೇವಯಾನಿಗೆ ಸೇವಕಳಾಗಿದ್ದಾಳೆ ಅಂತ ಘೋಷಣೆಯಾಗುತ್ತೆ. ಇದು ಇಷ್ಟು ಅವಳಲ್ಲಿ ನಡೆದ ಘಟನೆ. ಆಮೇಲೆ ವಾಪಸ್ಸು ಊರಿಗೆ ಬಂದಳು. ತನಗೆ ಅಪಮಾನ ಅಷ್ಟರಲ್ಲೂ ಅವಳದ್ದು, ನಾನು ನಿನ್ನ ದಾಸಿ ಅಂತ ಹೇಳಿದಾಗ ನೀನು ಹೇಗೆ ದಾಸಿ ಆಗ್ಲಿಕ್ಕೆ ಸಾಧ್ಯ, ಬೇಡುವವನ ಮಗಳಿಗೆ ದಾಸಿ ಆಗುವುದಾ ಅಂತ ಅಲ್ಲೂ ಚುಚ್ಚುತ್ತಾಳೆ. ಮತ್ತೆ ಹಾಗೆ ಹೇಳ್ತಾಳೆ, ಹಿಂದೆ ಏನೋ ಕೋಪದಿಂದ ಅಂದ ಮಾತು, ಅದು ನಿಜ ಆಗಬೇಕು ಅಂತಿಲ್ಲ, ನಿಮ್ಮ ಅಪ್ಪನ ಬಗ್ಗೆ ಗೌರವ ಎಲ್ಲರಿಗೂ ಇದೆ, ಮತ್ತೆ ಮತ್ತೆ ಅದನ್ನು ಚುಚ್ಚಬೇಡ ಅನ್ನುವ ಹಾಗೆ ಅಪ್ಪನ ಮಾತಿಗೆ ಕಟ್ಟು ಬಿದ್ದ ಮೇಲೆ ನಾನು ಎಲ್ಲವನ್ನೂ ಒಪ್ಪಿಕೊಂಡು ನಿನ್ನ ದಾಸಿ ಆಗಿದ್ದೇನೆ ಅಂತ ಹೇಳಿದಾಗ ಅಲ್ಲಿಗೆ ಸಮಸ್ಯೆ ಪರಿಹಾರ ಆದ ಹಾಗಾಯಿತು ಅನ್ನುವಂತೆ ಎಲ್ಲವೂ ತಹಬದಿಗೆ ಬಂತು. ಯಯಾತಿ ಬೇಟೆಗೆ ಬಂದವನೇ ಬೇಟೆಯ ಸಂದರ್ಭದಲ್ಲಿ ಝರಿಯಲ್ಲಿ ಆಟಾಡ್ತಾ ಇದ್ದಂತಹ ಈ ಶರ್ಮಿಷ್ಠ, ದೇವಯಾನಿ, ಉಳಿದ ಸೇವಕಿಯರನ್ನೆಲ್ಲ ದೂರದಲ್ಲಿ ನೋಡಿ ಯಾರು ಅಂತ ಗೊತ್ತಾಗದೆ ಮತ್ತೆ ನಿರೀಕ್ಷಿಸ್ತಾನೆ. ನೋಡಿದಾಗ ಮಧ್ಯದಲ್ಲಿ ಒಬ್ಬಳ ಪರಿಚಯ ಆಗುತ್ತೆ. ಈ ಹಿಂದೆ ಎಲ್ಲೋ ನೋಡಿದ ನೆನಪು. ಮಾತನಾಡಿಸ್ತಾನೆ. ಆಗ ತಮೇವಂ ದೇಶ ಸಂಪ್ರಾಪ್ತೋ ಜಲಾರ್ಥಿ ಶ್ರಮಕರ್ಷಿತಃ ದದರ್ಶ ದೇವಯಾನೀಂ ಸಹ ಶರ್ಮಿಷ್ಠಾಂ ತಾಶ್ಚಯೋಷಿತಃ. ಗೊತ್ತಾದವಳು ಒಬ್ಬಳು, ಗೊತ್ತಾಗದವಳು ಇನ್ನೊಬ್ಬಳು. ಆದರೆ ಇಬ್ಬರೂ ಕಡು ಚೆಲುವೆಯರು. ಎರಡನ್ನೂ ನೋಡಿ ಇವರು ಯಾರು ಅಂತ ವಿಚಾರಿಸಬೇಕು. ಆಗ ಕೇಳುವಾಗ ಬಹಳ ಚೆನ್ನಾದ ಪ್ರಯೋಗ ಇಲ್ಲಿ. ಅವಳು ಯಾರು ಅಂತ ಕೇಳಿದ್ರೆ ದೇವಯಾನಿ ಕೋಪ ಬರುತ್ತೆ. ಅದಕ್ಕೆ ನೀನು ಯಾರು, ನಿನ್ನ ಸುತ್ತ ಇರೋರು ಯಾರು, ಇದೇನು ಅಂತ ಮತ್ತೆ ಗೊತ್ತಿಲ್ಲದವನಂತೆ ನಟಿಸ್ತಾನೆ. ಅಂದರೆ ಅವಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನನ್ನ ಬಗ್ಗೆ ಗೊತ್ತಿದೆ ಅಂದಮೇಲೆ ನೀನು ಉಳಿದವ್ರ ಬಗ್ಗೆ ಯಾಕೆ ಕೇಳ್ತೀನಿ ಅಂತ ಅವಳು ವಾಪಸ್ ಪ್ರಶ್ನೆ ಮಾಡ್ತಾಳೆ. ನೀನು ಯಾರು, ನಿನ್ನ ಸುತ್ತ ಇರೋರು ಇವರೆಲ್ಲ ಯಾರು ಅಂತ ಹೀಗೆ ಬಹಳ ನಾಜೂಕಾದ ಪ್ರಶ್ನೆಯನ್ನು ಇಡ್ತಾನೆ. ಇಯಂಚಮೇ ಸಖೀದಾಸಿ ಯತ್ರಾಹಂ ತತ್ರ ಗಾಮಿನಿ ದುಹಿತಾ ದಾನವೇಂದ್ರಸ್ಯ ಶರ್ಮಿಷ್ಠಾ ವೃಷಪರ್ವಣಃ. ಅವಳು ಬಹಳ ಗರ್ವದಿಂದ ಹೇಳ್ಕೊಳ್ತಾಳೆ, ನಾನು ಶುಕ್ರಾಚಾರ್ಯರ ಮಗಳು, ಅಸುರರ ಗುರುಗಳು. ಇವಳಿದ್ದಾಳಲ್ವಾ ವೃಷಪರ್ವ ಅಂತ ದೊಡ್ಡ ರಾಜ ಗೊತ್ತಲ್ವಾ, ನಮ್ಮ ಅಪ್ಪನ ಕೈ ಕೆಳಗೆ ಚೆನ್ನಾಗಿ ಕಷ್ಟಗಳೆಲ್ಲ ಬಂದಾಗ ಪರಿಹಾರ ಕೇಳಿಕೊಳ್ಳುವವನು, ಅವನ ಮಗಳು ಶರ್ಮಿಷ್ಠ ಅಂತ. ಆಕೆ ಅವಳ ಮಗಳು ಅನ್ನೋದಕ್ಕಿಂತ ನನ್ನ ದಾಸಿ ಅವಳು, ನನಗೆ ಸಹಾಯಕಳಾಗಿ ಪರಿಚಾರಿಕೆಯಾಗಿ ಬಂದಿದ್ದಾಳೆ. ದಾನವೇಂದ್ರಸ್ಯ ದುಹಿತ, ದಾನವರಿಗೆಲ್ಲ ದೊಡ್ಡವನು ಅಂತ ಅನ್ನಿಸಿಕೊಂಡ ವೃಷಪರ್ವ ಇದ್ದಾನಲ್ವಾ ಅವನ ಮಗಳು, ಆದರೆ ನನ್ನ ದಾಸಿ. ಕಥಂತು ತೇ ಸಖೀ ದಾಸಿ ಕನ್ಯೇಯಂ ವರವರ್ಣಿನಿ ಅಸುರೇಂದ್ರ ಸುತಾ ಸುಭ್ರೂ ಪರಂ ಕೌತೂಹಲಂ ಹಿಮೇ. ನನಗೆ ತುಂಬ ಆಶ್ಚರ್ಯ ಆಗ್ತಾ ಇರುವ ಸಂಗತಿ, ಇಂತಹ ದಾನವೇಂದ್ರ ಕುಲೋತ್ತಮಳಾದಂತಹ ಅಂತಹ ವೃಷಪರ್ವನ ಮಗಳಾದವಳು ಹೇಗೆ ನಿನ್ನಂಥವಳಿಗೆ ದಾಸಿಯಾಗುವುದು ಸಾಧ್ಯ? ಅಲ್ಲಿ ಒಂದು ಶಬ್ದ ಸಹಜವಾಗಿ ಬಳಸ್ತಾನೆ, ವರವರ್ಣಿನಿ. ತುಂಬ ಚೆನ್ನಾಗಿದ್ದಾಳೆ, ತುಂಬ ರೂಪದಿಂದ ಎತ್ತರದಲ್ಲಿದ್ದಾಳೆ, ಅಂಥವಳು ನಿನಗೆ ದಾಸಿ ಆಗುವುದು ಅಂದರೆ ಏನರ್ಥ? ಅವಳು ಪೂರ ಕತೆ ಹೇಳ್ತಾಳೆ. ಹೀಗೀಗಾಯಿತು, ನನ್ನ ಶಕ್ತಿಯಿಂದ ನಮ್ಮ ತಂದೆಯ ಬಲ ಏನು ಅಂತ ಗೊತ್ತಿಲ್ಲದೆ ಇದ್ದ ವೃಷಪರ್ವನಿಗೆ ಮೊದಲು ಗೊತ್ತು ಮಾಡಿಸಿದೆ ನಮ್ಮ ಅಪ್ಪ ಅಂದರೆ ಏನು, ಅವನ ಬಲ ಅಂದರೆ ಏನು, ಅವನನ್ನು ಎದುರಿಸಿ ಯಾರು ತಾನೇ ಬದುಕಲಿಕ್ಕೆ ಸಾಧ್ಯ, ಇದನ್ನೆಲ್ಲ ತೋರಿಸಿಕೊಟ್ಟೆ ಅಂತ ಹೆಮ್ಮೆಯಿಂದ ಹೇಳಿಕೊಂಡು, ದೈವೇನೋಪಹತಾ ಸುಭ್ರೂಹು ಉತಾಹೋ ತಾಪಸಾಪಿವ ಅನ್ಯಥೈವ ಅನವದ್ಯಾಂಗಿ ದಾಸೀನೇಹ ಭವಿಷ್ಯತಿ. ಆದರೂ ಅಂತಹ ದೊಡ್ಡ ಮನೆತನದಲ್ಲಿ ಬಂದವಳು ನಿನ್ನತ್ರ ದಾಸಿಯಾಗಿದ್ದಾಳೆ ಎಂದು ಪಾಪ ತುಂಬ ಕಷ್ಟಪಡ್ತಾ ಇರಬೇಕಲ್ವಾ? ಅಂದರೆ ಅವಳು ಕಷ್ಟಪಡ್ತಾ ಇದ್ದಾಳೆ ಅಂತ ಇವನು ಕನಿಕರ ತೋರಿಸುವುದೂ ಹೌದು, ಅವಳು ಕಷ್ಟಪಡ್ತಾ ಇದ್ದಾಳೆ, ಇವಳಿಗೊಂದು ನನ್ನ ಕೈಯಿಂದ ಕಷ್ಟಪಡ್ತಾ ಇದ್ದಾಳೆ ಅಂತ ಕೇಳಿಸ್ಕೊಂಡು ಸಂತೋಷ ಆಗುವುದು ಒಂದು. ಇದು ಎರಡೂ ಅಭಿಪ್ರಾಯವನ್ನು ಒಟ್ಟಿಗೆ ಇಟ್ಟುಕೊಂಡು ಹೇಳಿದಾಗ ಅವಳಿಗೆ ಬಹಳ ಸಂತೋಷ ಆಗುತ್ತೆ. ಹೌದು, ಕೊನೆಗೆ ಇಬ್ಬರು ಹೀಗೆ ವಿಷಯಗಳನ್ನು ಮಾತಾಡಿಕೊಳ್ತಾ ಯಯಾತಿ ಕೇಳ್ತಾನೆ. ಅಂದರೆ ಅವಳಿಗೂ ಕೂಡ ಅವತ್ತು ಮುಖಪರಿಚಯ ಇದೆ ಹೊರತು ಇವನು ಯಾರು ಅಂತ ಅವಳು ಮಾತಾಡಿಸಿಲ್ಲ ಹೆಚ್ಚು. ಇವನು ಹೇಳುವಾಗ ಹೇಳಿದ್ದಾನೆ ನಾನು ಚಕ್ರವರ್ತಿ ಅಂತ, ಆದರೆ ಅವನ ಗೋತ್ರ ಇತ್ಯಾದಿಗಳನ್ನೇನು ಮಾತಾಡಿರಲಿಲ್ಲ.
ಈಗ ಅವಳು ಕೇಳ್ತಾಳೆ, ರಾಜವದ್ರೂಪವೇಶೌತೆ ಬ್ರಾಹ್ಮೀ ವಾಚಂ ಬಭಾಷಿ ಚ ಕೋ ನಾಮತ್ವಂ ಕುತಶ್ಚಾಸಿ ಕಸ್ಯ ಪುತ್ರಶ್ಚ ಶಂಸಮೇ. ಅವತ್ತು ಹೆಚ್ಚು ಆಪತ್ತಿನ ಸಂದರ್ಭದಲ್ಲಿ ಎಲ್ಲ ವಿವರವನ್ನು ತಿಳ್ಕೊಳ್ಳಿಕ್ಕಾಗಿರಲಿಲ್ಲ. ಈಗ ನನಗೆ ಪ್ರಶ್ನೆ ಬರ್ತಾ ಇದೆ. ಅವತ್ತು ನೀನು ಮಾಡಿದ ಉಪಕಾರ ನನಗೆ ನೆನಪಿದೆ, ಆದರೆ ಕೋ ನಾಮತ್ವಂ, ನಿನ್ನನ್ನು ಏನು ಅಂತ ಕರೀತಾರೆ, ಕುತಶ್ಚಾಸಿ, ಎಲ್ಲಿಂದ ಬಂದಿದ್ದಿ, ಕಸ್ಯ ಪುತ್ರ. ನೋಡಿ, ಒಂದೇ ಶ್ಲೋಕದಲ್ಲಿ ಎಲ್ಲ ಪ್ರಶ್ನೆಯೂ ಆಗೋಯ್ತು. ಕಸ್ಯ ಪುತ್ರ, ಯಾರಿಗೆ ನೀನು ಮಗ, ಕುಲಂ ಕಿಂ, ನೀನು ಯಾವ ಕುಲದವನು, ಇಷ್ಟು ಹೇಳು ಅಂತ ಹೀಗೆ ಆಕೆ ಹೇಳಿದಾಗ ಯಯಾತಿ ತನ್ನ ಬಗ್ಗೆ ಹೇಳಿಕೊಳ್ಳುವಾಗ ಅದು ರಾಜನ ಗಾಂಭೀರ್ಯದಲ್ಲಿ ಸಹಜವಾಗಿ ಬಂದ ಒಂದು ಮಾತು. ಆದರೆ ಈ ಬಂದದ್ದು ಅಸಂಭವ ಅಲ್ಲ ಅಂತ ಮುಂದೆ ಒಂದು ಅವನಿಗೆ ಆಗುವ ಪ್ರಸಂಗಕ್ಕೆ ಇದು ಒಂದು ಕ್ಲೂ. ಇಲ್ಲಿ ಅವನು ಹೇಳ್ತಾನೆ, ಬ್ರಹ್ಮಚರ್ಯೇಣ ವೇದೋ ಮೇ ಕೃತ್ನ ಶ್ರುತಿಪತಂಗತಃ ರಾಜಾಹಂ ರಾಜಪುತ್ರಶ್ಚ ಯಯಾತಿ ರೀತಿ ವಿಶ್ರುತಃ. ನಹುಷನ ಮಗ ಯಯಾತಿ ಅಂತ ನಾನು, ಬ್ರಹ್ಮಚರ್ಯದ ಬಲದಿಂದ ಸಮಗ್ರ ವೇದಗಳು ನನ್ನ ಕಿವಿಗೆ ಬಿದ್ದಿವೆ. ಶ್ರುತಿಪಥಂಗತಃ, ನನ್ನ ಕಿವಿಗೆ ಬಿದ್ದು ನನ್ನಲ್ಲಿ ಅವು ನೆಲೆಸಿವೆ. ಆದ್ದರಿಂದಾಗಿ ಯಯಾತಿ ಅಂತ ನನ್ನನ್ನು ಕರೀತಾರೆ. ಕೇನಾಸ್ಯಾರ್ಥೇನ ನೃಪತೆ ಇಮಂ ದೇಶಮುಪಾಗತಃ ಜಿಘೃಕ್ಷುರುವಾರಿಜಂ ಕಿಂಚಿತ್ ಅಥವಾ ಮೃಗಲಿಪ್ಸಯ. ಎಲ್ಲಿಯಾದರೂ ನೀನು ಬಂದ ಕಾರಣ ಏನು? ಬೇಟೆಯಾಡುವ ಬಯಕೆಯಿಂದ ಬಂದಿಯಾ? ಮೃಗಶಾವಾಕ್ಷಿಯ ಬಯಕೆಯೋ ಮೃಗದ ಬಯಕೆಯೋ? ಏನು ಹುಡುಕಿಕೊಂಡು ಬಂದೆ ಹೇಳು ಅಂತ ಹೀಗೆ ಅವಳು ಕೂಡ ಕೇಳ್ತಾಳೆ. ಮೃಗಲಿಪ್ಸುರಹಂ, ನಾನು ಬೇಟೆಯಾಡುವುದಕ್ಕೆ ಬಂದದ್ದು. ಪಾನೀಯಾರ್ಥಮುಪಾಗತಃ, ನೀರಿನ ಬಯಕೆಯಿಂದ ಬಂದೆ. ಅವತ್ತು ನೀರಿನ ಬಯಕೆಯಿಂದ ಬಗ್ಗಿ ನೋಡಿದಾಗ ಈ ನೀರಿನ ಕೊಳದಲ್ಲಿದ್ದದ್ದು ನೀರೇ. ಅವತ್ತು ನೀನು ಸಿಕ್ಕಿದ್ದು ಹೌದು, ಆದರೆ ಇವತ್ತು ಮತ್ತೆ ನೀರಿನ ಬಯಕೆಯಿಂದಲೇ ಶ್ರಮ ಪರಿಹಾರಕ್ಕಾಗಿ ಬಂದಿದ್ದೇನೆ. ತದನುಜ್ಞಾತುಮರ್ಹಸಿ, ಅದರಿಂದಾಗಿ ನೀರು ಕುಡಿಯುವುದಕ್ಕೆ ನನಗೆ ಇಲ್ಲಿ ಎಲ್ಲಿಯಾದರೂ ವ್ಯವಸ್ಥೆ ಇದ್ದರೆ ನೀನು ಅವಕಾಶ ಮಾಡಿಕೊಟ್ಟರೆ ನನ್ನ ತೃಷೆಯನ್ನು ಪರಿಹರಿಸಿಕೊಳ್ಳುತ್ತೇನೆ. ದ್ವಾಭ್ಯಾಂ ಕನ್ಯಸಹಸ್ರಾಭ್ಯಾಂ ದಾಸ್ಯ ಶರ್ಮಿಷ್ಠಯಾ ಸಹ ತ್ವದಧೀನಾಸಿ ಭದ್ರಂತೆ ಸಖಾ ಭರ್ತಾ ಚ ಮೇ ಭವ. ಅವನು ತನ್ನ ಸಮಸ್ಯೆಯನ್ನು ಹೇಳಿದರೆ ಇವಳು ನೇರವಾಗಿ ವಿಷಯವನ್ನೇ ಪ್ರಸ್ತಾಪ ಮಾಡ್ತಾಳೆ. ಬಳುಕುದಾರಿ, ಎಡವಟ್ಟು ಪ್ರಶ್ನೆಗಳು, ಏನೋ ಹೇಳಬೇಕು, ಇದು ಯಾವುದೂ ಇಲ್ಲ. ಯಯಾತಿ ಬಹಳ ಜಾಗ್ರತೆಯಿಂದ ಪ್ರಶ್ನೆ ಮಾಡಿದರೆ ಅವಳು ಮುಖಕ್ಕೆ ಮುಖ ಕೊಟ್ಟು ನೇರ ಹೇಳ್ತಾಳೆ, 2,000 ಕನ್ಯೆಯರಿಂದ ಕೂಡಿದ ಈ ಶರ್ಮಿಷ್ಠೆಯ ದಾಸಿಯನ್ನು ಹೊಂದಿದವಳಾದ ನನ್ನ ಕೈಯನ್ನು ನೀನು ಹಿಡಿಯಬೇಕಾಗಿದೆ. ನೀನು ನನ್ನ ಗೆಳೆಯ, ನೀನು ನನ್ನ ಗಂಡ, ಕೈ ಹಿಡಿ ಅಂತ ಅಂತಾಳೆ. ಆಗ ಯೋಚನೆ ಬರುತ್ತೆ ಅವನಿಗೆ ಮನಸ್ಸಿನಲ್ಲಿ, ಅಸುರೇಂದ್ರ ಸುತಾಂ ಈಕ್ಷ್ಯ, ಶರ್ಮಿಷ್ಠೆಯಿಂದ ಕೂಡಿದ ದೇವಯಾನಿ ನಿನ್ನವಳು ಅಂತ ಹೀಗೆ ಹೇಳಿದಾಗ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ, ಯೋಚನೆ ಮಾಡಬಹುದು ಅಂತ ಅಂದ್ಕೊಳ್ತಾನೆ. ಆದರೂ ಮತ್ತೆ ಒಂದು ಈ ಧರ್ಮದ ಸಂಕಟ ಅವನಿಗೆ ಎದುರಾಗುತ್ತೆ. ಅದನ್ನು ಯೋಚನೆ ಮಾಡ್ತಾ ಕೂತು ಹೇಳ್ತಾನೆ, ವಿದ್ಧೌಷನಸಿ ಭದ್ರಂತೆ ನತ್ವಾಮರ್ಹೋಸ್ಮಿ ಭಾಮಿನಿ ಅವಿವಾಹ್ಯಾಹಿ ರಾಜಾನಃ ದೇವಯಾನಿ ಪಿತುಸ್ತವ. ಖಂಡಿತ ನಿನ್ನನ್ನು ಮದುವೆ ಆಗುವುದು ತಪ್ಪು ಅಂತ ನಾನು ನಿನ್ನನ್ನು ನಿರಾಕರಿಸಿ ಹೇಳ್ತಾ ಇಲ್ಲ. ನಿಮ್ಮ ತಂದೆ ಅತ್ಯಂತ ದೊಡ್ಡ ದ್ವಿಜ ಋತ್ವಿಕ್ ಅವನು. ಅಂಥವನನ್ನು ನಾನು ಅವನ ಮಗಳನ್ನು ಬಯಸುವುದು ಅಂತಂದರೆ ಅದು ಧರ್ಮದ ಪ್ರಕಾರ ತಪ್ಪಾಗುತ್ತೆ. ಉತ್ತಮ ಕ್ಷೇತ್ರವನ್ನು ಯಾವತ್ತೂ ಕೂಡ ನಾವು ಬಳಸಿಕೊಳ್ಳುವಾಗ ಅದಕ್ಕಿಂತ ನೀಚ ಕ್ಷೇತ್ರದ ಬೀಜಕ್ಷೇಪ ಅಲ್ಲಿ ಆಗಬಾರದು. ಅದರಿಂದಾಗಿ ನಾನು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಒಳ್ಳೆಯ ಗದ್ದೆಯಲ್ಲಿ ಕೆಟ್ಟ ಬೀಜ ಹಾಕಿದರೂ ಅದೇನು ಅಷ್ಟು ದೋಷ ಆಗುವುದಿಲ್ಲ. ಆದರೆ ಕೆಟ್ಟ ಗದ್ದೆಯಲ್ಲಿ ಒಳ್ಳೆ ಬೀಜ ಹಾಕಿದರೆ ಆ ಬೀಜ ವ್ಯರ್ಥವೇ ಆಗಿ ಹೋಗುತ್ತೆ. ಇದು ಕೆಟ್ಟ ಬೀಜ ಹಾಕಿದರೂ ಗೊಬ್ಬರ ಆಗಿಬಿಡುತ್ತೆ, ಏನು ಆ ಕ್ಷೇತ್ರಕ್ಕೆ ಲಾಸ್ ಇಲ್ಲ, ಗರ್ಭಕ್ಕೆ ಅಥವಾ ಗದ್ದೆಗೆ ಲಾಸ್ ಇಲ್ಲ. ಆದರೆ ಇಲ್ಲಿ ಬರುವಂತಹ ಪ್ರಶ್ನೆ, ನಾನು ಒಬ್ಬ ಕ್ಷತ್ರಿಯ, ನೀನೊಬ್ಬ ಬ್ರಾಹ್ಮಣಿ, ನಾನು ನಿನ್ನನ್ನು ಮದುವೆ ಆಗುವುದು ಅಂದರೆ ಅದು ಮುಂದಿನ ದೊಡ್ಡ ಸಂತತಿಗೆ ಅಪಾಯವನ್ನು ತಂದೊಡ್ಡೀತು. ಅಷ್ಟೇ ಅಲ್ಲ, ಒಂದು ಮಾತು ಇದೆ, ಪರಭಾರ್ಯ ಸ್ವಸ ಶ್ರೇಷ್ಠ ಸಗೋತ್ರ ಪತಿತಾ ಸ್ನುಷ ಅವರ ಭಿಕ್ಷುಕಾವಸ್ಥಾ ಅಗಮ್ಯ ಕೀರ್ತಿತಾ ಬುಧೈ. ದೊಡ್ಡವರು ಹೇಳ್ತಾರೆ, ಪರಭಾರ್ಯ ಬೇರೆಯವರ ಹೆಣ್ಣು, ಸ್ವಸ ತಂಗಿ, ಶ್ರೇಷ್ಠ ತನಕ್ಕಿಂತ ಉತ್ತಮ ಕುಲದವಳು, ಸಗೋತ್ರ ತನ್ನ ಗೋತ್ರದಲ್ಲೇ ಹುಟ್ಟಿ ಬಂದವಳು, ಪತಿತ ತಪ್ಪು ನಡೆಸಿ ಸಮಾಜದಲ್ಲಿ ದಾರಿ ತಪ್ಪಿದವಳು, ಸ್ನುಷ ಸೊಸೆಯಾದವಳು, ಅವರ ನಮಕ್ಕಿಂತ ತುಂಬ ಹೀನ, ಯಾವ ರೀತಿಯಿಂದಲೂ ಕುಲದಲ್ಲಿ ಆಕೆಗೆ ಒಳ್ಳೆಯ ಸಂಸ್ಕಾರವೇ ಸಿಕ್ಕಿಲ್ಲ ಅಂಥವಳು, ಭಿಕ್ಷುಕ ಅಥವಾ ಯಾಚನೆಯಿಂದಲೇ ಬದುಕು, ಎಲ್ಲರಿಂದಲೂ ಬೇಡಿ ಬದುಕುವುದೇ ಬದುಕು ಅಂತ ಅಂದುಕೊಂಡವಳಿಗೆ ಸ್ವಂತ ಬದುಕು ಕಟ್ಟಿಕೊಳ್ಳುವ ಯೋಚನೆ ಯಾವತ್ತೂ ಇರಲ್ಲ. ಅಂಥವರ ಜೊತೆಗೆ
ನಮ್ಮ ಸಂಬಂಧವನ್ನು ಬೆಳೆಸುವುದು ತಪ್ಪು ಅಂತನ್ನುವ ಶಾಸ್ತ್ರದ ಮಾತು ಇದೆ. ನೀನು ಇದರಲ್ಲಿ ಶ್ರೇಷ್ಠ ಆಸಿ, ನೀನು ಹಿರಿಯಳಾಗಿದ್ದಿ, ಅದರಿಂದಾಗಿ ನಿನ್ನನ್ನು ಮದುವೆ ಆಗುವುದಕ್ಕೆ ಶಾಸ್ತ್ರದ ಕಟ್ಟುಪಾಡು ನನಗೆ ವಿರೋಧ ಬರ್ತಾ ಇದೆ ಅಂತ ಹೇಳುವಾಗ ಅವಳು ಹೇಳ್ತಾಳೆ, ಸಂಸೃಷ್ಟಂ ಬ್ರಹ್ಮಣ ಕ್ಷತ್ರಂ ಕ್ಷತ್ರೇಣ ಬ್ರಹ್ಮ ಸಂಹಿತಂ ಅನ್ಯತ್ವಮಸಿ ನ ತಯೋ ಏಕಾಂತತರಮಾಸ್ಥಿತೆ ಋಷಿಶ್ಚ ಅಪೃಷಿಪುತ್ರಶ್ಚ ನಾಹುಷಾಂಗವಃ ಸ್ವಮಾಂ. ನನ್ನನ್ನು ಒಬ್ಬ ಋಷಿಯಾಗಲಿ ಋಷಿಪುತ್ರನಾಗಲಿ ಸ್ವೀಕರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಅನನ್ಯಗತಿಕತೆಯ ನಮ್ಮ ತಂದೆಯೂ ಒಪ್ಪಿಕೊಳ್ಳುವಂತಹ ಮಾತಾಗಿಯೇ ನಿನ್ನನ್ನು ವರಿಸುವ ಯೋಚನೆಯಲ್ಲಿದ್ದೇನೆ. ಅದಕ್ಕೆ ಅವಳು ಇನ್ನೊಂದು ಲಾಜಿಕ್ ಹೇಳ್ತಾಳೆ, ಸಂಸ್ಪೃಷ್ಟಂ ಬ್ರಹ್ಮಣ ಕ್ಷತ್ರಂ. ತೋಳಿನ ಬಲಕ್ಕೆ ಬುದ್ಧಿಯ ಬಲ ಯಾವಾಗಲೂ ಸಹಕಾರ ಮಾಡಬೇಕು, ಬುದ್ಧಿಯ ಬಲಕ್ಕೆ ತೋಳಿನ ಬಲ ಯಾವತ್ತೂ ಸಹಕಾರ ಮಾಡಬೇಕು. ಹಾಗಾಗಿ ನಾವು ಪರಸ್ಪರ ಸಹಕಾರ ಕೊಡುವ ಅರ್ಥದಲ್ಲಿ ನಾನು ನಿನ್ನ ಜೊತೆಗಿದ್ದೇನಷ್ಟೇ ಹೊರತು ಇದರಲ್ಲಿ ಯಾವ ತಪ್ಪು ನಮ್ಮಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಹೇಳಿದಾಗಲೂ ಏಕದೇಹೋದ್ಭವಾವರ್ಣಾ ಚತ್ವಾರೋಪಿ ವರಾಂಗನೆ ಪೃಥಕ್ ಧರ್ಮ ಪೃಥಕ್ ಶೌಚಾ ತೇಷಾಂತು ಬ್ರಾಹ್ಮಣೋ ವರಹ. ನೀನು ಹೇಳ್ಬೋದು ಸರ್ವಂ ಬ್ರಾಹ್ಮಮಯಂ ಜಗತ್, ಎಲ್ಲವೂ ದೇವರ ಮಕ್ಕಳೇ. ಹಾಗಿದ್ದಾಗಲೂ ಅವರವರ ಕುಲಾಚಾರ ಧರ್ಮ ಸಂಸ್ಕೃತಿ ಅವರವರ ಕುಲಕ್ಕೆ ಸಂಬಂಧಪಟ್ಟಂತೆ ಆಚರಣೆಗೆ ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಏನು ಧರ್ಮಗಳಿದೆ ಅದು ಪೃಥಕ್, ಅದು ಬೇರೆಯೇ ಆಗಿರುತ್ತೆ. ಆ ಬೇರೆಯಾದ ಆಚರಣೆಗಳನ್ನು ಒಟ್ಟು ಮಾಡಿದರೆ ಇಬ್ಬರ ಅಲ್ಲಿ ಅಕಸ್ಮಾತ್ ಹೊಂದಿಕೆ ಬರಲಿಲ್ಲ ಅಂದರೆ ಅದು ಬಹಳ ದಿವಸ ಬಾಳುವುದಿಲ್ಲ. ನಮ್ಗೆ ಇಬ್ಬರಿಗೂ ಬೇಕಾದ್ದೇನು ಅಂದರೆ ನಾನು ಏನನ್ನು ಆಲೋಚಿಸ್ತೇನೋ ಅದನ್ನೇ ಆಲೋಚಿಸುವ, ನಾನೇನನ್ನು ಅನುಸರಿಸ್ತೇನೋ ಅದನ್ನೇ ಅನುಸರಿಸುವ ಇಬ್ಬರ ಬಾಳು ಅಂತನ್ನೋದು ಯಾವಾಗಲೂ ಸುಕರ ಚಂದ. ನನ್ನ ಬದುಕೇ ಬೇರೆ ರೀತಿ, ನಿನ್ನ ಬದುಕೇ ಬೇರೆ ರೀತಿ ಆದಾಗ ನಮಗೇನು ಪ್ರೀತಿ ಅಮರ ಹೇಳಲಿಕ್ಕೆ ಚೆನ್ನಾಗಿರುತ್ತೆ. ಆದರೆ ಒಟ್ಟಾಗಿ ಸೇರಿ ಬದುಕು ನಡೆಸುವಾಗ ಪ್ರತಿಯೊಬ್ಬರು ನನ್ನದೇ ಮೇಲಾಗಬೇಕು ಅಂತ ತಮ್ಮ ಮೇಲುಗೈತನವನ್ನು ಸಾಧಿಸಲಿಕ್ಕೆ ಹೊರಟಾಗ ನಮ್ಮ ಆತ್ಮ ತೃಪ್ತಿ ಸಿಗದೇ ಇರುವಂತಹ ರೀತಿಯಲ್ಲಿ ಅಥವಾ ನನ್ನ ಗರಿಮೆಗೆ ಧಕ್ಕೆ ಬರುವಂತಹ ಕೆಲಸಗಳು ನಡೆದಾಗ ಕಾರಣ ಇಲ್ಲದೆ ಗೊತ್ತಿಲ್ಲದೆ ಎಷ್ಟೋ ಸರ್ತಿ ವೈಮನಸ್ಯ ಅನ್ನೋದೇ ಮತ್ತೆ ಮತ್ತೆ ಬೆಳೀತಾ ಹೋಗುತ್ತೆ ಹೊರತು ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆಗುತ್ತೆ. ಮೇಲ್ನೋಟಕ್ಕೆ ಮೊದಲು ಆ ಎಫೆಕ್ಷನ್ ಅನ್ನೋದು ಬೇಕು, ಅದು ಇಲ್ಲದೇ ಇದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಆಸೆಯನ್ನು ಹುಟ್ಟಿಸುತ್ತೆ. ಆದರೆ ಮುಂದೆ ಹೋಗ್ತಾ ಬದುಕು ನಡೆಸುವಾಗ ಜೊತೆಗೆ ಹೆಜ್ಜೆ ಇಟ್ಟುಕೊಂಡು ಹೋಗುವುದಷ್ಟು ಸುಲಭ ಇಲ್ಲ ಅಂತ ಹೀಗೆ ಹೇಳಿದಾಗ ಪಾಣಿಧರ್ಮೋ ನಾಹುಷಾಯಂ ನ ಪುಂಬಿಸ್ಸೇವಿತಃ ಪುರ ತಮ್ಮೇ ತ್ವಮಗ್ರಹೀ ಅಗ್ರೇಹೆ ಗೃಣೋಮಿ ತ್ವಾಮಹಂ ತತಃ. ಈ ಕೈ ಹಿಡಿಯುವ ಕೆಲಸದಲ್ಲಿ ನೀನು ಅವತ್ತು ನನ್ನನ್ನು ಎತ್ತಿ ಹಿಡಿದಿ ಅಂತ ಆವತ್ತು ಬಂದ ದಿವಸವೇ, ನನ್ನನ್ನು ಎತ್ತಿ ಹಿಡಿದ ದಿವಸವೇ ನಿನ್ನವಳಾಗಿ ಬಿಟ್ಟಿದ್ದೇನೆ. ನನ್ನ ಮನಃಕಾಮನೆ ಅನ್ನುವುದೇ ಮೇಲ್ಲದಕ್ಕಿಂತ ಮುಖ್ಯ. ನಾನದನ್ನು ಒಪ್ಪಿಕೊಂಡಿದ್ದೇನೆ ಅಂತಾದ ಮೇಲೆ ಇದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಮ್ಮ ಅಪ್ಪನ ಬಗ್ಗೆ ನಿನಗೆ ಯೋಚನೆ ಅಲ್ವಾ, ಅದರ ಬಗ್ಗೆ ನೀನು ಯೋಚಿಸಬೇಕಾಗಿಲ್ಲ. ಋಷಿಪುತ್ರನ ಶಾಪವೂ ನನಗೆ ಈ ಪ್ರಸಂಗದಲ್ಲಿದೆ, ನಿನ್ನ ಸರಿಸಮಾನನಾದವ ಹೊಂದುವುದಿಲ್ಲ ಅನ್ನುವ ಮಾತು ಇದೆ. ಅದರಿಂದಾಗಿ ಇದೆಲ್ಲವೂ ಯೋಚಿಸಿಯೇ ಆಗಿರುವಂತಹದ್ದು. ಆದ್ದರಿಂದ ಖಂಡಿತ ಇದು ಅಸಾಧ್ಯ ಅನ್ನುವ ಮಾತನ್ನು ನೀನು ಹೇಳಬೇಡ ಅಂತ ದೇವಯಾನಿ ಹೇಳಿದಾಗ ಅವನೊಂದು ಮಾತು ಹೇಳ್ತಾನೆ, ಯಯಾತಿ, ಯಾಕೆ ನಾನು ಇದನ್ನು ಮತ್ತೆ ಮತ್ತೆ ಬೇಡ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ, ಅಕಸ್ಮಾತ್ ನಿಮ್ಮ ಅಪ್ಪ ಚೂರು ಕೋಪ ಮಾಡಿಕೊಂಡು ನನ್ನ ಮೇಲೆ ತೀಕ್ಷ್ಣವಾದ ಮಾತು ಹೇಳಿದ ಅಂದರೆ ಅಕಸ್ಮಾತ್ ಹಾವು ಕಚ್ಚಿ ಏನಾದರೂ ವಿಷದಿಂದ ತಪ್ಪಿಸಿಕೊಳ್ಳಬಹುದು. ಆದರೆ ಒಬ್ಬ ಬೇಸರ ಪಟ್ಟುಕೊಂಡ ತತ್ವಜ್ಞಾನಿಯ ಬಾಯಿಯಿಂದ ಬಯಸಿಕೊಂಡ್ರೆ ಮತ್ತೆ ಜೀವನದಲ್ಲಿ ಯಾವತ್ತೂ ಏಳಿಗೆಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತಿಗೋಸ್ಕರ ನಾನು ಹೆದರ್ತಾ ಇದ್ದೇನೆ. ಆಗ ಅವಳು ಹೇಳ್ತಾಳೆ, ಅಪ್ಪನ ಹತ್ರ ನಾನೇ ಮಾತಾಡಿ ನಿನ್ನನ್ನು ವ್ಯವಸ್ಥೆ ಮಾಡ್ತೇನೆ. ದತ್ತಾಂ ವಹಸ್ವಮ ತನ್ಮಾಂ ತ್ವಂ ಪಿತ್ರ ರಾಜನ್ ವೃತೋಮಯ ಅಯಾಚತೋ ಭಯಂ ನಾಸ್ತಿ ದತ್ತಾಂಚ ಪ್ರತಿಗೃಹ್ಣತಃ. ನೀನಾಗಿ ನನ್ನನ್ನು ಬಂದು ಕಾಮಿಸಿದರೆ ಆಗ ನಿನಗೆ ಈ ಭಯ ಇರಬೇಕಿತ್ತು. ನಾನೇ ನನ್ನನ್ನು ನಿನಗೆ ಕೊಟ್ಟುಕೊಂಡು ನಮ್ಮ ಅಪ್ಪ ಇದಕ್ಕೆ ಒಪ್ಪಿಕೊಳ್ತಾನೆ. ಯಾಕೆಂದರೆ ನಾನೇನು ಹೇಳ್ತೇನೋ ಅದನ್ನು ನಮ್ಮ ಅಪ್ಪ ಒಪ್ತಾನೆ. ಇದು ನನಗಿರುವ ಭರವಸೆ. ನಾನು ಯಾವತ್ತೂ ಕೂಡ ಎಷ್ಟೋ ಸರ್ತಿ ನಮಗೇನು ಅಂದರೆ ಅಪ್ಪ ಹೇಳಿದರೆ ಆಗಬೇಕು ಅಂತ. ಇದು ಹಾಗಲ್ಲ, ನಾನು ಹೇಳಿದಾಗ ಅಪ್ಪ ನಡೆಸಿಕೊಡ್ತಾನೆ. ಇದು ನನ್ನ ಮತ್ತು ಅಪ್ಪನ ನಡುವೆ ಇರುವ ಅಂಡರ್ಸ್ಟ್ಯಾಂಡಿಂಗ್. ಅದರಿಂದಾಗಿ ನೀನು ಅದರ ಬಗ್ಗೆ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹೀಗೆ ಹೇಳಿದ ಮೇಲೆ, ಸರಿ ಇದರ ಮೇಲೆ ನನ್ನ ಮಾತು ಏನು, ತಕ್ಷಣ ನಮ್ಮ ಅಪ್ಪನಿಗೆ ಸುದ್ದಿ ಹೇಳು ಅಂತ ಧಾತ್ರಿಯನ್ನು ಹೇಳಿ ಕಳುಹಿಸ್ತಾಳೆ. ಶ್ರುತ್ವೈವ ಚ ಸರಾಜಾನಂ ದರ್ಶಯಾಮಾಸ ಭಾರ್ಗವಃ ದೃಷ್ಟ್ವೈವಂ ಚಾಗತಂ ಶುಕ್ರಂ ಯಯಾತಿ ಪೃಥಿವೀಪತಿ. ತಂದೆ ಹತ್ರ ಕರ್ಕೊಂಡು ಹೋದ್ಲು, ಪರಿಚಯಿಸಿದ್ಲು. ಶುಕ್ರಾಚಾರ್ಯರಿಗೆ ಉದ್ದಂಡ ನಮಸ್ಕಾರ ಮಾಡಿ, ಇದರಲ್ಲಿ ನನ್ನದೇನು ಪಾತ್ರ ಇಲ್ಲ, ಎಲ್ಲ
ಮುನ್ನೇತ್ರವಾಗಿ ನಿಂತವಳು ಇವಳು ದೇವಯಾನಿಯೇ, ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಎಲ್ಲ ಹೊಟ್ಟೆಗೆ ಹಾಕೊಳ್ಳಿ ಅಂತನ್ನುವ ಹಾಗೆ ದೈನ್ಯವಾಗಿ ನಿಲ್ತಾನೆ. ವವಂದೇ ಬ್ರಾಹ್ಮಣಂ ಕಾವ್ಯಂ ಪ್ರಾಂಜಲಿ ಪ್ರಣತಸ್ಥಿತ. ಮಾತೇ ಶುರು ಮಾಡಲಿಲ್ಲ, ಅವರೇ ಮಾತಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಾವು ಮಾತಾಡೋದು ಸರಿ ಅಂತ ಸುಮ್ಮನಿದ್ದ. ಅವಳು ಎಲ್ಲವನ್ನು ನಮಸ್ತೆ ದೇಹಿ ಮಾಮಸ್ಮೈ ಲೋಕೆ ನಾಣ್ಯಂ ಪತಿಂ ವೃಣೆ. ಸೀದಾ ಅಪ್ಪನಿಗೆ ಫಸ್ಟ್ ಆರ್ಡರ್. ಅವಳು ಹೇಳ್ತಾಳೆ, ನಮಸ್ತೆ ಅಪ್ಪ, ನಮಸ್ಕಾರ. ದೇಹಿ ಮಾಂ ಅಸ್ಮೈ, ಇವನಿಗೆ ನನ್ನನ್ನು ಕೊಡು. ಲೋಕದಲ್ಲಿ ಇನ್ಯಾರಿಗಾದರೂ ನಾನು ನಿನ್ನನ್ನು ಕೊಟ್ಟೆ ಚೆನ್ನಾಗಿ ಮದುವೆ ಮಾಡಿ ಚೆನ್ನಾಗಿ ಇಡುವಂತಹ ವ್ಯವಸ್ಥೆ ಮಾಡ್ತೇನೆ ಅಂದರೆ ಇಲ್ಲೇ. ಲೋಕೆ ನಾಣ್ಯಂ ಪತಿಂ ವೃಣೆ, ಬೇರೆಯವರು ಯಾರನ್ನೂ ಕೂಡ ನಾನು ಕೈ ಹಿಡಿಯುವುದು ಸಾಧ್ಯ ಇಲ್ಲ. ಈತನನ್ನೇ ನಾನು ವರಿಸಿಯಾಗಿದೆ, ನನಗೆ ಇವನಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡಿಕೊಡು. ಶುಕ್ರಾಚಾರ್ಯರು ಮತ್ತೆ ಅದರ ಬಗ್ಗೆ ಏನು ಬೇಕು ಬೇಡ ಏನು ಮಾತಾಡುವುದಿಲ್ಲ, ವಿಷಯ ಹೇಳ್ತಾರೆ. ಕರೆಕ್ಟ್ ಇದೆ ಅವಳು ಹೇಳಿದ್ದು ಅಂತ ಅವಳ ಮಾತಿಗೆ ಒಂದು ಪುರಸ್ಕಾರ ಕೊಡುವ ಮಾತನ್ನು ಹೇಳ್ತಾಳೆ. ಕಚಶಾಪಾತ್ವಯ ಪೂರ್ವಂ ನಾಣ್ಯದ್ಭವಿತುಮರ್ಹತಿ. ನೀನು ಇದನ್ನೇ ಬಯಸಿದ್ದಾಗಿದ್ದರೂ, ಅಕಸ್ಮಾತ್ ನೀನು ಬಯಸಿದ ಬೇರೆ ಏನೋ ಬಯಸಿದ್ರು ಕೂಡ ಅದು ಆಗದೆ ಇದೇ ನಡೀತಾ ಇತ್ತು. ಆದ್ದರಿಂದಾಗಿ ಎಲ್ಲ ಸರಿ ಹೋಯಿತು. ವೈದ್ಯ ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು ಅಂತ ಎರಡೂ ಒಂದೇ ಥರ ಆಗಿ ಹೋಗಿದೆ. ಸ್ವಯಂ ಗೃಹೇ ಮಹಾನ್ ದೋಷ ಬ್ರಾಹ್ಮಣ್ಯಾವರಣ ಸಂಕರಾತ್ ಗೃಹಾಣೇ ಮಾಂ ಮಯಾ ದತ್ತಾನ್ ಮಹಿಷೀಂ ನೃಪ ನಹುಷಾತ್ಮಜ. ಒಂದು ಸಂಕರದ ದೋಷ ಅನ್ನುವಂತಹದ್ರಿಂದ ಪಾಪ ಬರಬಹುದಾದರೂ ಕೂಡ ಇದು ಶಾಪದ ಬಲದಿಂದಲೇ ಆಗ್ತಾ ಇರುವುದಾದ್ರಿಂದಾಗಿ ಆ ಪಾಪ ನಿನ್ನನ್ನು ಅಂಟಿಕೊಳ್ಳುವುದಿಲ್ಲ, ಇದು ನನ್ನ ಮಾತು ಅಂತ ಮತ್ತೊಂದು ಭರವಸೆಯನ್ನು ಕೂಡ ತುಂಬುತ್ತಾನೆ. ಹೀಗೆ ಅಧರ್ಮಸ್ತ್ವಾಂ ವಿಮುಂಚಾಮಿ ಶೃಣುತ್ವಂ ವರಮೀಪ್ಸಿತಂ. ಅಧರ್ಮದಿಂದ ನಿನ್ನನ್ನು ಪಾರು ಮಾಡುವ ಜವಾಬ್ದಾರಿ ನನ್ನದು. ನಿನಗೇನು ಬಯಕೆ ಇದೆಯೋ ಅದನ್ನು ಕೇಳು. ಆದರೆ ಒಂದು ವಹಸ್ವ ಭಾರ್ಯಾಂ ಧರ್ಮೇಣ ದೇವಯಾನೀಂ ಸುಮಧ್ಯಮಾಂ ಅನಯಾ ಸಹ ಸಂಪ್ರೀತಿಂ ಅತುಲಾಂ ಸಮವಾಪ್ನುಹಿ. ಇವಳನ್ನು ವಹಸ್ವ, ಸ್ವೀಕರಿಸು, ಹೆಂಡತಿಯನ್ನಾಗಿ ಸ್ವೀಕರಿಸಿ ಇವಳ ಜೊತೆಗೆ ಚೆನ್ನಾದ ಬದುಕನ್ನು ನಡೆಸಿ ಇಂತಹ ದಾಂಪತ್ಯದ ಬದುಕು ಮತ್ತಾರೂ ನಡೆಸಿಲ್ಲ ಅನ್ನುವಂಥ ಹೆಗ್ಗಳಿಕೆಯನ್ನು ನೀನು ಪಡಿ. ಇದರ ಜೊತೆಗೊಂದು ಎಚ್ಚರವನ್ನು ಕೊಡ್ತಾನೆ. ಇಯಂ ಚಾಪಿ ಕುಮಾರೀತೆ ಶರ್ಮಿಷ್ಠಾ ವಾರ್ಷ ಪರ್ವಣಿ ಸಂಪೂಜ್ಯ ಸತತಂ ರಾಜನ್ ಮಾಂ ಚೈನಾಂ ಶಯನೇ ಹ್ವಯೇ. ಆದರೆ ಒಂದು, ಇವಳ ಜೊತೆಗೆ ಶರ್ಮಿಷ್ಠೆಯು ನಿನಗಾಗಿ ಇವಳ ಜೊತೆಗೆ ಒಪ್ಪಿಸಿಕೊಡ್ತೇನೆ ನಾನು. ಸಂಪೂಜ್ಯ, ಅವಳನ್ನು ಗೌರವದಿಂದ ಕಾಣಬೇಕು. ಸಂಪೋಷ್ಯ, ಚೆನ್ನಾಗಿ ಅವಳನ್ನು ಪೋಷಿಸಬೇಕು. ಆದರೆ ಒಂದು ನ ಏನಾಂ ಶಯನೇ ಹ್ವಯೇ. ಆದರೆ ಆ ಪೋಷಣೆ ಎಲ್ಲಿಯ ತನಕ ಅಂದರೆ ಮನೆಯ ಹೆಬ್ಬಾಗಿಲಿನ ತನಕ ಮಾತ್ರ, ಅದಕ್ಕಿಂತ ಒಳಗೆ ಆಕೆಯನ್ನು ಕರೆಯುವ ಹಾಗಿಲ್ಲ ಅಂತ ಹೀಗೆ ಮೊದಲೇ ಒಂದು ತಾಕೀತು ಮಾಡಿ ಕಳುಹಿಸಿಕೊಟ್ಟಿದ್ದಾನೆ. ಇಷ್ಟ ಆಯಿತು. ಲಬ್ಧ್ವಾ ಶುಕ್ರಾನ್ ಮಹದ್ವಿತ್ತಂ ದೇವಯಾನೀಂ ತದೋತ್ತಮಾಂ ದ್ವಿಸಹಸ್ರೇಣ ಕನ್ಯಾನಾಂ ತಥಾ ಶರ್ಮಿಷ್ಠಯಾ ಸಹ. ಶುಕ್ರಾಚಾರ್ಯ ಬಹಳ ಗೌರವದಿಂದ ಒಳ್ಳೆಯ ಮರ್ಯಾದೆಯನ್ನೇ ಕೊಟ್ಟೆ, ದೊಡ್ಡ ಸಂಪತ್ತಿನ ಮೂಟೆಯನ್ನೇ ಜೊತೆಗಿಟ್ಟು ಅವನಿಗೆ ಮದುವೆ ಮಾಡಿ ಕೊಟ್ಟಿದ್ದಾನೆ. ದೇವಯಾನ್ಯಾಶ್ಚಾನುಮತೆ ಸುತಾಂ ತಾಂ ವೃಷಪರ್ವಣಃ ಅಶೋಕವನಿಕಾಭ್ಯಾಸೇ ಗೃಹಂ ಕೃತ್ವಾ ನ್ಯವೇಶಯತ್. ಇವನು ತನ್ನ ಅರಮನೆಯಲ್ಲಿ ದೇವಯಾನಿಯನ್ನು ಜೊತೆಗೂಡಿಸಿಕೊಂಡು ಊರ ಹೆಬ್ಬಾಗಿಲಿನಲ್ಲಿದ್ದ ಒಂದು ಅಶೋಕವನಿಕಾ ಅನ್ನುವ ಜಾಗದಲ್ಲಿ ಆಕೆಗೂ ಒಂದು ಮನೆ ಮಾಡಿಕೊಟ್ಟು ನೀನು ಅಲ್ಲೇ ಇರಬೇಕು ಅಂತ ಹೇಳಿ ಅವಳಿಗೆ ವಾಸದ ವ್ಯವಸ್ಥೆಯನ್ನು ಮಾಡಿದ. ಹೀಗೆ ವಾಸದ ವ್ಯವಸ್ಥೆ ಆಯಿತು. ಅವರಿಬ್ಬರ ಜೊತೆಯಲ್ಲಿ ಚೆನ್ನಾಗಿ ಬದುಕು, ದೇವಯಾನಿ ಮತ್ತು ಯಯಾತಿಯ ಬದುಕು ಚೆನ್ನಾಗಿ ನಡೆಯಿತು. ಬಹಳ ಕಾಲ ಕಳೆದ ಬಳಿಕ ಒಂದು ಸರ್ತಿ ದೇವಯಾನಿ ತನ್ನ ಹೆಂಡತನದ ಸಂಪೂರ್ಣತೆಯನ್ನು ಪಡೆಯುವುದಕ್ಕಾಗಿ 2 ಮಕ್ಕಳನ್ನು ಪಡೆಯುತ್ತಾಳೆ. ಅನು ಮತ್ತು ದೃಹ್ಯು ಅಂತ ಇಬ್ಬರು ಮಕ್ಕಳನ್ನು ಪಡೆದು ದದರ್ಶ ಯೌವನಂ ಪ್ರಾಪ್ತಾಂ ಋತುಂಸಾ ಚಾನ್ವಚಿಂತಯತ್ ಶುದ್ಧಾ ಸ್ನಾತಾ ಚ. ಈ ಕಾಲದಲ್ಲಿ ನನ್ನನ್ನು ಚೆನ್ನಾಗಿ ನೀನು ಪೋಷಿಸಿ ಬೆಳೆಸಿ ತಾಯಿಯನ್ನಾಗಿ ಮಾಡಿದ್ದಕ್ಕೆ ನಿನಗೆ ಬಹಳ ಬಹಳ ಕೃತಜ್ಞತೆಗಳು ಅಂತ ಹೇಳ್ತಾಳೆ. ಇದೇ ಸಂದರ್ಭದಲ್ಲಿ ಯಾವತ್ತೋ ಒಂದು ಸರ್ತಿ ಶರ್ಮಿಷ್ಠಯಾ ಚ ಕ್ರೀಡಿತ್ವಾ ರಮಣೀಯೇ ಮನೋರಮೆ ತತ್ರೈವ ತಾಂ ತು ನಿರ್ದಿಶ್ಯ ರಾಜ್ಞಾ ಸಹ ಯಯೋ ಗೃಹಂ. ಅದೇ ಕಾಲದಲ್ಲಿ ಋತುಸ್ನಾತಳಾದಂತಹ ಶರ್ಮಿಷ್ಠೆಯೂ ಕೂಡ ಸಮಾಧಾನ ಮಾಡಿಕೊಂಡು ಹೊರಟು ಹೋದ ಬಳಿಕ, ಅಂದರೆ ದೇವಯಾನಿ ಅಲ್ಲಿಂದ ಹೊರಟು ಹೋದ ಬಳಿಕ, ನನ್ನ ಈ ಹೆಣ್ಣಿನ ಶರೀರ ಅನ್ನುವಂಥದ್ದು ಏನೂ ಕಾರಣ ಇಲ್ಲದೆ ಭೂಮಿಯಲ್ಲಿ ಮಣ್ಣಾಗಿ ಹೋಗುವುದು ನನಗೆ ಇಷ್ಟ ಇಲ್ಲ. ತಾಯಿತನದ ಸಂತೋಷವನ್ನು ಅನುಭವಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇದು ಧರ್ಮದ ರೀತಿಯಿಂದಲೂ ಕೂಡ ಬಯಸುವುದು ತಪ್ಪಲ್ಲ. ಅದರಿಂದಾಗಿ ತ್ವಮಾತ್ಮಾನಂ ಕುರುಶ್ವಾದ್ಯ ಪ್ರಿಯ ಸಂದರ್ಶನೇ ಚ ಮಾಂ ಏವ ಮುಕ್ತವತಿ ಸಾತು ಶರ್ಮಿಷ್ಠಾ ಪುನರಬ್ರವೀತ್.
ಬಂದು ಯಯಾತಿಯನ್ನು ಕೇಳುತ್ತಾಳೆ, ನೋಡು, ಈ ಹೆಣ್ಣನ್ನು ನಿನ್ನವಳು ಅಂತ ನೀನು ಭಾವಿಸಿದ್ದು ಯಾಕೆ ಅಂದರೆ, ಯಾವಾಗ ದೇವಯಾನಿಯನ್ನು ಕೊಟ್ಟರೋ ಆವಾಗ ದೇವಯಾನಿಯ ಜೊತೆಗಿದ್ದ ಶರ್ಮಿಷ್ಠಿಯು ನಿನ್ನವಳೇ, ಸಂಪೋಷ್ಯ ಸಂಪೂಜ್ಯ ಅಂತ ಒತ್ತಿ ಹೇಳಿದ್ದಾರೆ. ಆದರೆ ಒಂದು ಮಾತು, ನಿನ್ನ ಅರಮನೆಯ ಒಳಗೆ ಕರ್ಕೊಂಡು ಬರಲಿಕ್ಕಿಲ್ಲ ಅನ್ನೋದು ಸತ್ಯ. ನಾನು ಖಂಡಿತ ನಿನ್ನ ದಾರಿಯನ್ನು ತಪ್ಪಿಸ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡ. ಆದರೆ ನನ್ನ ಪರಿಸ್ಥಿತಿಯನ್ನು ಮಾತ್ರ ನೀನು ಅರ್ಥ ಮಾಡಿಕೊಳ್ಳು. ನನಗೆ ನಿನ್ನನ್ನು ಹೊರತು ಇನ್ಯಾರೂ ಕೂಡ ಒಡೆಯ ಅಂತಿಲ್ಲ. ನನ್ನನ್ನು ಇನ್ಯಾರಿಗೂ ಕೊಟ್ಟುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಋತುಕಾಲವನ್ನು ವ್ಯರ್ಥ ಮಾಡದೆ ನನಗೆ ತಾಯಿತನವನ್ನು ಕೊಡಬೇಕಾದದ್ದು ನಿನ್ನ ಧರ್ಮ. ಸಂಪೋಷ್ಯ ಯಾವುದೇ ರೀತಿ ಬೇಸರ ಆಗದೇ ಇರುವಂಥ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಅಂಥದ್ದು ಅಂತಂದರೆ ಅದು ಮುಖ್ಯವಾಗಿ ನಿನ್ನ ಧರ್ಮವನ್ನು ನೀನು ಪಾಲಿಸಬೇಕು. ಏನಿದೆ ನಿನ್ನ ಧರ್ಮ? ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳ್ತಾಳೆ. ಕಿಂ ಪ್ರಾಪ್ತಂ ಕಿನ್ನು ಕರ್ತವ್ಯಂ ಕಿಂ ವಾ ಕೃತ್ವಾ ಸುಖಂ ಭವೇತ್ ದೇವಯಾನಿ ಪ್ರಜಾತಾಸೋ ವೃತಾಹಂ ಪ್ರಾಪ್ತ ಯೌವನ. ನನ್ನ ಯೌವನ ಅನ್ನೋದು ವ್ಯರ್ಥ ಆಗ್ತಾ ಇದೆ. ಯಥಾ ತಯಾ ವೃತೋ ಭರ್ತ ತಥೈವಾಹಂ ವೃಣೋಮಿತಂ. ಅವಳು ಯಾರನ್ನ ಒಡೆಯ ಅಂತ ಭಾವಿಸಿದ್ದಾಳೋ ಅವನನ್ನೇ ನಾನು ಒಡೆಯ ಅಂತ ಭಾವಿಸ್ಲಿಕ್ಕೆ ಇದೊಂದೇ ಅವಕಾಶ ಇರುವುದು. ಅಪೀದಾನೀಂ ಸ ಧರ್ಮಾತ್ಮ ಇಯಾನ್ಮೇ ದರ್ಶನಂ ರಹಃ. ನಿನಗೆ ಅಪವಾದ ತರಬೇಕು ಅಥವಾ ಇದು ಅಧರ್ಮದ ಸಂಬಂಧ ಅಂತ ಮಾತ್ರ ಖಂಡಿತ ಭಾವಿಸಬೇಡ. ಸೋಮಸ್ಯ ಇಂದ್ರಸ್ಯ ವಿಷ್ಣೋರ್ವಾ ಯಮಸ್ಯ ವರುಣಸ್ಯ ಚ ತವ ವಾ ನಾಹುಷಗೃಹೇ ಕಸ್ತ್ರಿಯಂ ದ್ರಷ್ಟುಮರ್ಹತಿ. ಅಲ್ಲ, ಇದು ದೇವಯಾನಿಯ ಯೋಚನೆಗೆ ತುಂಬ ದುಃಖವನ್ನು ತಂದೊಡ್ಡುತ್ತೆ. ಇದೆಲ್ಲ ಆಗದೇ ಇರುವ ವಿಚಾರ ಅಂತ ನೀನು ಹೇಳಿದ್ದಿ, ನಾನು ಒಪ್ಪಿಕೊಳ್ತೇನೆ. ಆದರೆ ಒಂದು ಮಾತು, ಅವಳಿಗೆ ಈ ವಿಷಯ ತಿಳಿಯದಂತೆಯೇ ಧರ್ಮವನ್ನೇ ಆಚರಿಸುವುದಕ್ಕೋಸ್ಕರ ಕೆಲವೊಮ್ಮೆ ಸುಳ್ಳು ಹೇಳಬೇಕಾಗತ್ತೆ. ಅವಳು ಅದರಲ್ಲಿರುವ ಎಚ್ಚರವನ್ನು ಬಹಳ ಚೆನ್ನಾಗಿ ಹೇಳುತ್ತಾಳೆ. ನಾನು ನೀನು ಇಬ್ಬರು ಸೇರುವುದಕ್ಕೆ ಕಾರಣವಾದದ್ದು ಒಬ್ಬ ಸೋಮ, ಎರಡನೆಯವನು ಇಂದ್ರ, ವಿಷ್ಣು, ಯಮ, ವರುಣ. ಇವರಿಷ್ಟು ಸಾಕ್ಷಿಯಾಗಿ ನಾನು ನಿನ್ನನ್ನು ವರಿಸ್ತಾ ಇರುವುದು ಹೊರತು ಇದು ಯಾರಿಗೂ ತಿಳಿಯದಂತೆ ನಮ್ಮಲ್ಲಿ ದೈಹಿಕ ಕೇವಲ ಕಾಮನೆಯನ್ನು ತೀರಿಸುವುದು ಮಾತ್ರ ಅಲ್ಲ, ಇದು ಧರ್ಮದ ಅನುಷ್ಠಾನವನ್ನು ನಡೆಸಲಿಕ್ಕೋಸ್ಕರ ನಮ್ಮ ಸಾತ್ವಾಂ ಯಾಚೆ ಪ್ರಸಾದ್ಯಾಹಂ ಋತುಂ ದೇಹಿ ನರಾಧಿಪ. ನಿನ್ನ ಒಂದು ದೊಡ್ಡ ಮಾತು ಇದೆ, ಯಸ್ಯ ಕಸ್ಯಾಪಿ ಯಾರೇ ಒಬ್ಬ ವ್ಯಕ್ತಿ ಏನನ್ನೇ ಕೇಳಿದರೂ ಕೂಡ ಅವರ ಕೇಳ್ಮೆಯನ್ನು ನಾನು ಯಾವತ್ತೂ ವ್ಯರ್ಥ ಮಾಡುವುದಿಲ್ಲ ಅನ್ನೋದು ನಿನ್ನ ವರ. ಪ್ರಜೆಗಳು ಯಾವುದೇ ಕೇಳಿದರೂ ಕೂಡ ಅದರಲ್ಲಿ ತಪ್ಪಿಸುವುದಿಲ್ಲ ಅಂತ ನಿನ್ನ ಮಾತು. ಆದ್ದರಿಂದಾಗಿ ಅಂತಹ ಮಾತುಗಳಲ್ಲಿ ಕೆಲವೊಂದನ್ನಾದರೂ ನಡೆಸಿಕೊಡಬೇಕಾದ ಪ್ರಸಂಗ ಬಂದಾಗ ನಡೆಸಿಕೊಡಲೇಬೇಕಾಗತ್ತೆ. ಅಲ್ಲ ಶರ್ಮಿಷ್ಠೆ, ಹೀಗೆ ನಿನ್ನ ಜೊತೆಗೆ ಸೇರಿದ ಮೇಲೆ ದೇವಯಾನಿಗೆ ಸುಳ್ಳು ಹೇಳಬೇಕಾಗತ್ತಲ್ವಾ ಅಂದರೆ ಕೆಲವು ಸಂದರ್ಭದಲ್ಲಿ ಸುಳ್ಳು ಅನ್ನೋದು ಅನಿವಾರ್ಯ ಆಗುತ್ತೆ. ಅದರ ಧರ್ಮಶಾಸ್ತ್ರದ ಮಾತನ್ನೇ ಉಲ್ಲೇಖ ಮಾಡಿ ಹೇಳ್ತಾಳೆ. ನರ್ಮಯುಕ್ತಂ ಅನೃತಂ ಹಿನಸ್ತಿ ನ ಸ್ತ್ರೀಷು ರಾಜನ್ ವಿವಾಹ ಕಾಲೇ ಪ್ರಾಣಾತ್ಯಯೇ ಸರ್ವಧನಾಪಹಾರೇ ಪಂಚಾನೃತಾನಿ ಆಹುಹು ಅಪ್ಯಪಾತಕಾನಿ. ಅದು ಪಾತಕಗಳಲ್ಲ. ಎಲ್ಲಿ? ನರ್ಮಯುಕ್ತಂ, ತಮಾಷೆಗೆ ಕೆಲವೊಮ್ಮೆ ಸುಳ್ಳು ಹೇಳುವುದು, ಆ ಸುಳ್ಳು ದೊಡ್ಡ ಪಾಪಕಾರಿ ಅಲ್ಲ. ಆಮೇಲೆ ನ ಸ್ತ್ರೀಷು ರಾಜನ್, ಹೆಣ್ಣನ್ನು ಸಂತೋಷಪಡಿಸುವುದಕ್ಕೋಸ್ಕರ, ಅಂದರೆ ಸ್ವಲ್ಪ ಸೌಂದರ್ಯವನ್ನು ಕೂಡ ತುಂಬ ಜಾಸ್ತಿ ಸೌಂದರ್ಯದ ಬಗ್ಗೆ ಮತ್ತೆ ಮತ್ತೆ ಖುಷಿ ಪಡುವಂತೆ ಹೇಳುವಂಥದ್ದು, ಅಥವಾ ಚಂದ ಇದ್ದರೂ ಅದನ್ನು ಊಟ ಬಹಳ ಚೆನ್ನಾಗಿ ಬಡಿಸಿ ಹಾಕಿದಾಗ ಅದು ದೋಷ ಅಲ್ಲ. ಸ್ವಲ್ಪ ಆಹಾರ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಆದರೆ ತುಂಬ ಚೆನ್ನಾಗಿತ್ತು, ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದರೆ ಸರಿ ಇತ್ತು, ಇಷ್ಟೇ. ಚೆನ್ನಾಗಿಲ್ಲ ಅಂತ ಹೇಳುವುದರ ಬದಲು ಚೆನ್ನಾಗಿತ್ತು, ಪ್ರಿಯಂ ಬ್ರೂಯಾತ್ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಕೆಲವರು ಏನೋ ನಾನು ಸ್ಟ್ರೈಟ್ ಫಾರ್ವರ್ಡ್ ಅನ್ನೋ ಹಾಗೆ ಚೂರು ಚೆನ್ನಾಗಿಲ್ಲ ಅಂತ ಮುಖಕ್ಕೆ ಒಗೆದು ಮಾತಾಡಬಹುದು, ಆದರೆ ಅದರಿಂದ ನೊಂದುಕೊಳ್ಳುವ ಮನಸ್ಸಿಗೆ ಎಷ್ಟು ಹಿಂಸೆ ಆಗುತ್ತೆ ಅನ್ನೋದು ಯೋಚನೆ ಮಾಡದೆ ಒಂದು ಸಣ್ಣ ಸುಳ್ಳು ಹೇಳಿದರೆ ಅವಳ ಮನಸ್ಸು ಸಂತೋಷಪಟ್ಟು ನಾಳೆಯಿಂದ ಚೆನ್ನಾಗಿ ಮಾಡಿ ಹಾಕ್ತಾಳೆ. ಪ್ರತಿ ದಿವಸ ಇದ್ಯಾರು ತಿಂತಾರೆ ಅಂದ್ಕೊಂಡೇ ಹೊಟ್ಟೆ ತುಂಬ ತಿಂದು ಮತ್ತೂ ಬೈತಾ ಇದ್ದಾರೆ ಅಂತಂದರೆ ಅವು ಯಾವತ್ತು ಮತ್ತೆ ಪ್ರೀತಿ ಸೇರುವುದಿಲ್ಲ ಅನ್ನದಲ್ಲಿ. ಅಕಸ್ಮಾತ್ ಹೊಗಳಿದ್ದು ಹೌದಾದರೆ ಅದರಲ್ಲಿ ಮತ್ತೊಂದಿಷ್ಟು ಚೆನ್ನಾಗಿ ಆಗಬೇಕು ಅಂತನ್ನುವ ಇನ್ಸ್ಟ್ರಕ್ಷನ್ನು ಸೇರಿಕೊಂಡಿತು ಅಂತಂದರೆ ಮತ್ತಷ್ಟು ಆಹಾರದಲ್ಲಿ ಪ್ರೀತಿಯೂ ಸೇರುತ್ತೆ, ಆ ಆಹಾರ ನಮಗೆ ದಕ್ಕತ್ತೆ. ಹೀಗೆ ಹೆಣ್ಣು ಮಕ್ಕಳಲ್ಲಿ ಕೆಲವು ಸಂದರ್ಭದಲ್ಲಿ ಹೇಳುವ ಸುಳ್ಳು ಅಕಸ್ಮಾತ್ ಅದು ಪೂರ್ಣ ಸತ್ಯ ಅಲ್ಲದೇ ಇದ್ದರು 100ಕ್ಕೆ 100 ಸುಳ್ಳು ಹೇಳುವುದರಲ್ಲಿ ಅರ್ಥವೇ ಇಲ್ಲ. ಅದು ದಕ್ಕುವಂತಹ ಸತ್ಯ ಆಗಿದ್ದಾಗ ಅದು ಸುಳ್ಳಾದರೂ ತಪ್ಪಲ್ಲ. ವಿವಾಹ ಕಾಲೇ ನಾವು ಹೇಳ್ತೇವೆ 1000 ಸುಳ್ಳು ಹೇಳಿ ಆದರೂ ಒಂದು ಮದುವೆ ಮಾಡು ಅಂತ. ಅಂದರೆ ಯಾವುದೋ ಒಂದು ಸಂಬಂಧ ಯಾವುದೋ ಸಣ್ಣ ಕಾರಣಕ್ಕೆ ಬಿಟ್ಟು ಹೋಗಬಾರ್ದು ಅಂತ. ತೀರಾ 2 ವಿರುದ್ಧವಾದ ಗುಣಗಳನ್ನು ಒಟ್ಟು ಸೇರಿಸೋದಕ್ಕೋಸ್ಕರ ಹೇಳುವ ಸುಳ್ಳಿಗೆ ಅರ್ಥ ಇಲ್ಲ. ಹಾಗಲ್ಲ, ಬೇರೆ ಎಲ್ಲ ಸರಿ ಇದೆ, ಯಾವುದೋ ಒಂದು ಸಣ್ಣ ಕಾರಣಕ್ಕೆ
ಇಡೀ ಇಷ್ಟು ಒಳ್ಳೆಯ ಸಂಬಂಧವನ್ನು ಕಳಚಿಕೊಂಡು ಬಿಟ್ಟು ಹೋಗ್ತಾ ಇದೆ ಅಂತಂದಾಗ ಅಕಸ್ಮಾತ್ ಅದನ್ನೊಂದನ್ನು ಸರಿಪಡಿಸ್ಲಿಕ್ಕೆ ಆಗುವಂತಹ ಸಂದರ್ಭ ಇದ್ದರೆ ಆಗ ಹೇಳುವ ಸುಳ್ಳು ಅದು ಪಾಪ ಅಂತ ಅನ್ನಿಸುವುದಿಲ್ಲ. ಪ್ರಾಣಾತ್ಯಯೇ, ಪ್ರಾಣ ಹೋಗ್ತಾ ಇದೆ, ಆಗ ಒಂದೇನೋ ಮಾತು ಕೊಡ್ತಾನೆ, ಆದರೆ ಅದು ಕೊಟ್ಟದ್ದು ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ಹೊರತು ಅದು ನಿಜವಾಗಿ ನಡೆಸಲಿಕ್ಕೆ ಆಗದೇ ಇರೋ ವಿಚಾರ. ಆಮೇಲೆ ನೀನು ಅವತ್ತು ಪ್ರಾಣ ಹೋಗುವಾಗ ನನಗಿಂತ ಮಾತು ಕೊಟ್ಟಿದ್ದಿ ಅಂದರೆ ಪ್ರಾಣ ಹೋಗುವಾಗ ಕೊಟ್ಟ ಮಾತು ಅಷ್ಟು ಇಂಪಾರ್ಟೆಂಟ್ ಅಲ್ಲಪ್ಪ, ಬದುಕಲಿಕ್ಕೋಸ್ಕರ. ಯಾಕೆಂದರೆ ಬೀಸೋ ದೊಣ್ಣೆ ತಪ್ಪಿಸಿಕೊಂಡ್ರೆ ದೊಡ್ಡದು ಅಂತ ಯೋಚನೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಕೊಟ್ಟ ಮಾತು ಅದು ನಿಲ್ಲಬೇಕು ಅಂತ ಮಾತಿಲ್ಲ. ಇದೇ ಮಾತನ್ನು ಪದ್ಮಪುರಾಣದಲ್ಲಿ ನಮಗೆ ಈಗ ಗೊತ್ತಿರುವ ಕಥೆಯ ಹೆಸರು ಪುಣ್ಯಕೋಟಿ ಅಂತ. ಪುಣ್ಯಕೋಟಿ ನಾನು ಮಗುವನ್ನು ಹಾಲು ಉಡಿಸಿ ಬರ್ತೇನೆ ಅಂತ ಹೇಳಿದಾಗ ಆ ಧರ್ಮಶಾಸ್ತ್ರದ ಮಾತನ್ನು ಅರಿತ ಹುಲಿ ಹೇಳುತ್ತೆ, ಪ್ರಾಣದ ಹೋಗುವ ಸಂದರ್ಭದಲ್ಲಿ ಕೊಟ್ಟ ಮಾತನ್ನು ನಡೆಸಬೇಕಾಗಿಲ್ಲ ಅಂತ ನೀನು ಬರದೇ ಇದ್ರೆ ನಾಳೆ ಅಂತ ಹೇಳುತ್ತೆ. ಹಾಗಲ್ಲ, ನಾವು ಮಾತು ಕೊಟ್ಟ ಮೇಲೆ ಪ್ರಾಣ ಬಿಡಲಿಕ್ಕೂ ತಯಾರು ಅಂತ ಹೇಳಿ, ಸತ್ಯವೇ ನಮಗೆ ಮುಖ್ಯ ಎಲ್ಲದಕ್ಕೂ, ಅದಕ್ಕಿಂತ ದೊಡ್ಡದಾದ ವ್ರತವೇ ನಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳಿ ಮರಳಿ ಬರುತ್ತೆ. ಅಂದರೆ ಅಲ್ಲಿ ಈ ಮಾತನ್ನು ಹೇಳುತ್ತೆ. ಅಂದರೆ ಧರ್ಮಶಾಸ್ತ್ರದ ಮಾತುಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಬಳಸಿಕೊಳ್ಳುವುದು ಸಾಧ್ಯವೋ ಅಲ್ಲೆಲ್ಲ ಅದನ್ನು ವಿವರಣೆ ಮಾಡಿ ಹೇಳುತ್ತಾರೆ. ಕೊನೆಗೆ ಸರ್ವಧನಾಪಹಾರೆ, ಪೂರ್ತಿ ಪಾಪರ್, ಏನು ಮಾತಾಡಲಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲೋ ಒಂಚೂರು ದುಡ್ಡು ನನ್ನ ಜೀವನಕ್ಕೋಸ್ಕರ ಅಂತ ಅಡಗಿಸಿಟ್ಟದ್ದಿದೆ, ಆಗ ನನ್ನ ಹತ್ರ ಇನ್ನೇನು ಇಲ್ಲ ಅಂತ ಸುಳ್ಳು ಹೇಳಿದ ಅಂತ ಆದರೂ ಅದು ಬದುಕಲಿಕ್ಕೋಸ್ಕರ ನಡೆಸುವ ಸಂದರ್ಭದ ಸುಳ್ಳಾಗಿದ್ದರೆ, ಧನಾಪಹಾರಿ, ಎಲ್ಲ ಸಂಪತ್ತು ಕಳಚಿ ಹೋಯಿತು, ಇನ್ನೇನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂಥ ಸಂದರ್ಭದಲ್ಲಿ ಎಲ್ಲೋ ಉಳಿಯುವ ಒಂದು ಸಣ್ಣ ಅವಕಾಶ ಇದ್ದರೆ ಆಗ ಹೇಳಿದ ಸುಳ್ಳು ಅದು ಪಾತಕಕ್ಕೆ ಕಾರಣ ಅಲ್ಲ. ಎಲ್ಲ ಸಂಪತ್ತು ನಾಶ ಆಗತ್ತೆ ಎನ್ನುವ ಸಂದರ್ಭದಲ್ಲಿ, ಪ್ರಾಣ ಹೋಗುವ ಸಂದರ್ಭದಲ್ಲಿ, ಅಥವಾ ವಿವಾಹವನ್ನು ನಡೆಸುವುದಕ್ಕೋಸ್ಕರ ಹೇಳಿದ ಮಾತು, ಅಥವಾ ಯಾವುದೋ ಒಂದು ಮನಸ್ಸಿಗೆ ಸಂತೋಷ ನೀಡುವಂತಹ, ಹೆಣ್ಣಿಗೆ ಮನಸ್ಸಿಗೆ ಮುದ ನೀಡುವಂತಹ ಸುಳ್ಳಾದರೂ, ಅಥವಾ ತುಂಬ ತಮಾಷೆಯ ಸಂದರ್ಭದಲ್ಲಿ ಸುಳ್ಳಲ್ಲ. ಹೀಗೆ ಹೇಳಿ ಮಿಥ್ಯಾವದಂತಂ ಹೆನೃತಂ ಹಿನಸ್ತಿ, ಇದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಸುಳ್ಳು ಹೇಳಿದರೆ ಮಾತ್ರ ಅವನ ಇಡೀ ಅಲ್ಲಿಯ ತನಕ ಮಾಡಿದ ಎಲ್ಲ ಸಾಧನೆಯ ಸಂಪತ್ತನ್ನು ನಾಶ ಮಾಡುತ್ತೆ. ಇದರಲ್ಲಿ ಖಂಡಿತ ಇದು ಯಾವ ರೀತಿಯೂ ಕೂಡ ಎರಡೂ ಹೇಳ್ತಾಳವಳು, ಎಲ್ಲಿ ಸುಳ್ಳು ಹೇಳಬಹುದು, ಎಲ್ಲಿ ಸುಳ್ಳು ಹೇಳಬಾರದು ಅಂತ. ನಿನಗೆ ಈಗ ಸುಳ್ಳು ಹೇಳುವ ಈ ಪ್ರಸಂಗದಿಂದ ಖಂಡಿತ ನಿನ್ನ ಜ್ಞಾನದ ಸಂಪತ್ತು ಅಥವಾ ನೀನು ಇಲ್ಲಿಯ ತನಕ ಮಾಡಿದ ಪುಣ್ಯದ ಸಂಪತ್ತು ನಾಶ ಆಗುವಂಥದ್ದಲ್ಲ ಅಂತ ಹೀಗೆ ಹೇಳಿ, ಅರ್ಥಕೃಚ್ಛ್ರಮಪಿ ಪ್ರಾಪ್ಯ ನಮಿಥ್ಯಾಂ ಕರ್ತುಮುತ್ಸಹೇ, ಕೇವಲ ಸಂಪತ್ತಿಗಾಗಿ, ಸ್ವಾರ್ಥಕ್ಕಾಗಿ, ಇನ್ಯಾವುದೋ ಒಬ್ಬರ ಜೀವನದ ಏಳಿಗೆಯನ್ನು ತಡೆಯುವುದಕ್ಕಾಗಿ ಹೇಳಿದ ಸುಳ್ಳು ಅದು ಜೀವನವನ್ನೇ ಅಪಹಾರ ಮಾಡುತ್ತೆ. ಅಂಥದ್ದನ್ನು ನಾನು ನಿನಗೆ ಖಂಡಿತ ಹೇಳ್ತಾ ಇಲ್ಲ. ಇಷ್ಟು ಹೇಳಿ, ಸಮಂ ವಿವಾಹಮಿತ್ಯಾಹು ಸಖ್ಯಾಮೇ ಸಿವೃತಃ ಪತಿ, ಅದರಿಂದಾಗಿ ನನ್ನ ಮನಃಪೂರ್ವಕವಾಗಿ ನಿನ್ನನ್ನು ಒಪ್ಪಿಕೊಂಡಿದ್ದೇನೆ. ನೀನು ಅವಳನ್ನು ನೋಡಿಕೊಳ್ಳಬೇಕಾದ್ದು ನೀನು, ಅವಳಿಗೆ ದಾಸಿಯಾಗಿ ನಾನು. ಅಂದ ಮೇಲೆ ಆ ದಾಸಿಯು ಕೂಡ ನಿನಗೂ ದಾಸಿ ಆಗ್ತಾಳೆ. ಅದರಿಂದಾಗಿ ನಿನ್ನ ಕೈ ಕೆಳಗೆ ನಾನು ಇದ್ದೇನೆ. ದುಷ್ಕರಂ ಪುತ್ರದಾನಂಚ ಆತ್ಮದಾನಂಚ ದುಷ್ಕೃತಂ ಬಹಿಸ್ತಂ ದಾನಮಿತ್ಯುಕ್ತಂ ನ ಶರೀರಾಶ್ರಿತಂ ನೃಪ. ನೀನು ಕೊಡುವ ಈಗ ದಾನ ಇದೆಯಲ್ವಾ, ಹೊರಗಿನ ವಸ್ತುವನ್ನು ಕೈ ಎತ್ತಿ ಕೊಡುವುದು ತುಂಬ ಸುಲಭ. ಆದರೆ ನಾನು ಕೇಳ್ತಾ ಇರುವ ದಾನ ನನ್ನ ಹೊಟ್ಟೆಯಲ್ಲಿ ನಿನ್ನಿಂದಾಗಿ ಪಡೆದ ಮಗುವಿನ ದಾನವನ್ನು ಕೇಳ್ತಾ ಇದ್ದೇನೆ. ಈ ದಾನ ಅನ್ನೋದು ಶರೀರಾಂತಸ್ಥಿತವಾಗಿ ಪಡೆಯುವ ದಾನ. ಇದು ಸರಿಯಾದ ಕ್ಷೇತ್ರದಲ್ಲಿ ಸರಿಯಾದ ಸ್ಥಳದಲ್ಲಿ ಕೊಟ್ಟಾಗ ಇದರಷ್ಟು ಸಂಪದ್ಭರಿತವಾದ ದೊಡ್ಡ ದಾನ ಜಗತ್ತಿನಲ್ಲಿ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇತ್ಯುಕ್ತ ನಗರೇ ರಾಜನ್ ಶ್ರೀಕಾಲಂ ಘೋಷಿತಂ ತ್ವಯಾ ತಯೋಕ್ತಮನೃತಂ ರಾಜನ್ ವೃಥಾ ಘೋಷಿತಮೇವಚ. ನಿನಗೊಂದು ನಾನು ಹೀಗೆ ನಾನು ಕೂಡ ತುಂಬ ಯೋಚನೆ ಮಾಡಿ ಈ ಮಾತು ಕೇಳ್ತಾ ಇದ್ದೇನೆ ಹೊರತು ನನ್ನ ಬದುಕಿಗೂ ಒಂದು ಅರ್ಥ ಬರಬೇಕು, ನಿನಗೂ ಕೂಡ ಅಧರ್ಮದ ದಾರಿಯಲ್ಲಿ ತುಳಿದಿದ್ದೇನೆ ಅಂತನ್ನುವ ಒಂದು ಗಿಲ್ಟಿ ಕಾಡಬಾರದು. ಅಂಥ ರೀತಿಯ ಯೋಚನೆಯನ್ನು ಮಾಡಿಯೇ ನಾನು ಇಷ್ಟು ಧೈರ್ಯ ತುಂಬಿ ನಿನ್ನ ಹತ್ರ ಈ ಮಾತನ್ನು ಹೇಳ್ತಾ ಇದ್ದೇನೆ. ಹೀಗೆ ತ್ರಯ ಏವಾಧನಾ ರಾಜನ್ ಭಾರ್ಯಾ ದಾಸಸ್ತಥಾ ಸುತಃ ವ್ಯತ್ತೇ ಸಮಧಿ ಗಚ್ಚಂತಿ ಯಸ್ಯೇತೆ ತಸ್ಯ ತದ್ಧನಂ. ತುಂಬ ಒಳ್ಳೆಯ ಮಾತು ಹೇಳ್ತಾಳೆ ನೋಡು. ಲೋಕದಲ್ಲಿ 3 ಜನರ ಹತ್ರ ದುಡ್ಡು ಇರುವುದಿಲ್ಲ, ಇರಬಾರದು. ಯಾರತ್ರ? ಭಾರ್ಯಾ ದಾಸಃ ತಥಾ ಸುತಃ. ಭಾರ್ಯ ಅಂದರೆ ಅವಳ ಕೈಯಲ್ಲಿ ದುಡ್ಡು ಅಂದರೆ ಅದು ರಾಜನ ದುಡ್ಡೇ ದುಡ್ಡು ಅಂತ ಅಷ್ಟೇ ಅರ್ಥ, ಅಥವಾ ಗಂಡನ ದುಡ್ಡು ಅವನ ಕೈಯಲ್ಲಿರುತ್ತೆ. ವ್ಯವಹಾರದ ದೃಷ್ಟಿಯಿಂದ ಅವಳ ಕೈಯಲ್ಲಿರುತ್ತೆ, ಅವಳದ್ದೇ ಪ್ರತ್ಯೇಕ ದುಡ್ಡು ಅಂತ ಇರುವುದಿಲ್ಲ. ಇವನ ಎಲ್ಲ ಲೆಕ್ಕಾಚಾರ ಅವಳ ಕೈಯಲ್ಲಿ ಇರುವುದು ತಪ್ಪಲ್ಲ, ಆದರೆ ಅವರಲ್ಲೇ ಪ್ರತ್ಯೇಕವಾದ ನಾನು ಇಷ್ಟು ಸಂಪತ್ತಿನ ಒಡತಿ ಅಂತ ಹೇಳಿಕೊಳ್ಳಿಕ್ಕೆ ಇರುವಂತಹ ದುಡ್ಡಾಗಿರುವುದಿಲ್ಲ. ಅದರಿಂದಾಗಿ ಅವಳು ಅವಳು ಧನ ಇಲ್ಲದವಳೇ, ಆದರೆ ಎಲ್ಲ ದುಡ್ಡು ಅವಳದ್ದೇ, ಆದರೆ ಅವಳದ್ದು ಅಂತ ದುಡ್ಡು ಯಾವುದೂ ಇಲ್ಲ.
ಅಂತಹ ಒಂದು ಸ್ಥಿತಿಯಲ್ಲಿ 3 ಜನ ಇರ್ತಾರೆ. ಎರಡನೇದು ದಾಸಿ ಅಥವಾ ದಾಸಃ. ಅವರ ಏನೇ ಸಂಪತ್ತಿದ್ರೂ ಅದು ಯಜಮಾನನ ಹತ್ರನೇ ಇರುತ್ತೆ. ಅಂದರೆ ಒಂದು ಸಂದರ್ಭದಲ್ಲಿ ಯಜಮಾನ ಅಂಥವನಾಗಿದ್ದಾಗ ಇದು ಹೇಳಿದ್ದು. ಯಜಮಾನ ಅವರನ್ನೆಲ್ಲ ನೀವು ಕೆಲಸ ಮಾಡಿ ಸಂಬಳ ಕೇಳಬೇಡಿ ಅಂತ ಅನ್ನುವ ಸ್ಥಿತಿ ಬಂದಾಗ ಹೇಳಿದ ಮಾತಲ್ಲ ಇದು ಅಂಥ ಮಾತಲ್ಲ. ಯಾಕೆಂದರೆ ಎಷ್ಟೋ ಸರ್ತಿ ಶಾಸ್ತ್ರದ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡು ಏನೇನೋ ಆಕ್ಷೇಪಗಳನ್ನು ಮಾಡುವುದನ್ನು ನೋಡ್ತೇವೆ ನಾವು. ಬೂರ್ಶ್ವಾ ಸಾಹಿತ್ಯಗಳು, ಒಂದಿಷ್ಟು ಕಮ್ಯುನಿಸ್ಟ್ ಸಾಹಿತ್ಯಗಳೆಲ್ಲ ಇಂಥ ಮಾತುಗಳನ್ನು ಇಟ್ಟುಕೊಂಡು ಜೋರು ಮಾತಾಡ್ತವೆ. ಆದರೆ ಅಲ್ಲಿ ಹೇಳಿದ್ದು ಆ ಯಜಮಾನನ, ಯಾಕೆಂದರೆ ನಮಗಿನ್ನೂ ನೆನಪಿದೆ, ನಮ್ಮ ಅಜ್ಜನ ಕಾಲದಲ್ಲಿ ಎಲ್ಲ ಅವ್ರಿಗೆ ಏನೇನು ಅಗತ್ಯ ಅದನ್ನು ಕೊಡುವುದಷ್ಟೇ ಅಲ್ಲದೆ ಅವರ ಮನೆಯಲ್ಲಿ ಏನೇ ಸಮಸ್ಯೆ ಬಂದರೂ ಅಷ್ಟೂ ಸಮಸ್ಯೆ ಅದು ನಮ್ಮ ಜವಾಬ್ದಾರಿ ಅಂತ. ಆರೋಗ್ಯ ಕೆಟ್ಟಿತು ಅಥವಾ ಯಾವುದೋ ಬೇರೆ ಊರಿಗೆ ಹೋಗಬೇಕಾಯಿತು, ದೊಡ್ಡ ಸಾಲದಿಂದ ಸಮಸ್ಯೆ ಬಂತು, ಅಥವಾ ಅವರಿಗೆ ಹಬ್ಬಗಳಿಗೆ ಬಟ್ಟೆ ಬರಿ, ಆ ಹಬ್ಬದ ಸಂದರ್ಭದಲ್ಲಿ ಅವರಿಗೆ ಕೊಡುವ ಎಲ್ಲ ಭಕ್ಷ್ಯ ಭೋಜ್ಯಗಳು ನಮ್ಮ ಮನೆಯಲ್ಲಿ ನಮಗೆ ಎಷ್ಟು ಮಾಡ್ತಾರೋ ಅಷ್ಟೇ ಪ್ರತ್ಯೇಕ ಅವರಿಗೂ ಮಾಡಿಸಿ ಅಷ್ಟನ್ನು ಕೊಡುವುದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಅದರಿಂದಾಗಿ ಅಂತಹ ಸಂದರ್ಭದಲ್ಲಿ ಅಂತಹ ಯಜಮಾನನ ಹತ್ರ ಅವರು ಯಾವತ್ತೇನು ಕೇಳುವುದೇ ಇಲ್ಲ. ಕೊಡುವುದು ಅಂದರೆ ಅನ್ನ ತುತ್ತು ಇತ್ಯಾದಿಗಳು ಇದ್ದೇ ಇದೆ, ದುಡ್ಡು ಅಂತ ಪ್ರತ್ಯೇಕ ಇಲ್ಲ. ನಮ್ಗೆ ಇದು ಅರ್ಥ ಆಗೋದಿಲ್ಲ. ಯಾಕೆ ಅಂದರೆ ಈಗ ಎಲ್ಲರ ಹತ್ರನೂ ದುಡ್ಡಿದೆ, ಆವಾಗ ಯಾರ ಹತ್ರವೂ ದುಡ್ಡಿರಲಿಲ್ಲ. ಆಗ ವ್ಯವಹಾರ ಇದ್ದದ್ದೇ, ನೀವು ನಮ್ಮ ಮನೆಯಲ್ಲಿ ಏನಾದರೂ ದುಡಿದ್ರೆ ಅಥವಾ ನಾನು ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಮಾಡಿದರೆ ನೀವು 10 kg ಭತ್ತವೋ ಧಾನ್ಯವೋ ಏನೋ ಕೊಡ್ತೀರಿ, ನಾನು ಅದನ್ನು ವಾಪಸ್ ಕೊಡ್ತೇನೆ. ಇಲ್ಲ ಇನ್ನೂ ಸ್ವಲ್ಪ ದೊಡ್ಡ ಮೊತ್ತದ ಭತ್ತ ಬೇಕು ಅಥವಾ ದೊಡ್ಡ ಮುಡಿಗಟ್ಟಲೆ ಬೇಕು ಅಂತಾದಾಗ, ಗೋಣಿಗಟ್ಟಲೆ ಬೇಕು ಅಂತಾದಾಗ ನಾನೊಂದು ಹಸು ಕೊಡ್ತೇನೆ, ನೀವು ನನಗೆ 4 ಗೋಣಿ ರಾಗಿಯೋ 4 ಗೋಣಿ ಜೋಳವೋ. ಜನರ ಹತ್ರ ದುಡ್ಡಿನ ಓಡಾಟವೇ ಇಲ್ಲ. ಆ ಅರ್ಥದಲ್ಲಿ ಧನ ಇಲ್ಲ ಅಂತ ಹೇಳಿದ್ದು. ಯಾಕೆಂದರೆ ತುಂಬ ದೊಡ್ಡ ಮಟ್ಟದ ರಾಜರಾಜರ ನಡುವೆ ಏನಾದರೂ ಒಂದು ಒಪ್ಪಂದ, ಟ್ಯಾಕ್ಸ್ ಕಟ್ಟಬೇಕು ಅಥವಾ ತಪ್ಪು ಕಾಣಿಕೆ ಅಂತ ಕೊಡಬೇಕು. ಇಂತಹ ಸಂದರ್ಭದಲ್ಲಿ ಮಾತ್ರ ಈ ರಾಜ ಅವನಿಗೆ ಸಾಮಂತನಾಗುವ ಸಂದರ್ಭದಲ್ಲಿ ಅವನಿಗೆ ಇಷ್ಟು ಚಿನ್ನದ ನಾಣ್ಯವನ್ನು ಕೊಡುವುದು, ಇಂಥ ಒಂದು ಜಾಗವನ್ನು ಬಿಟ್ಟು ಕೊಡುವುದು ಅಂತ ದುಡ್ಡಿನ ವ್ಯವಹಾರ ಇದ್ದು ದೊಡ್ಡ ಪ್ರಮಾಣದಲ್ಲಿದ್ದ ವ್ಯಕ್ತಿಗಳ ನಡುವೆ ಮಾತ್ರ. ಜನರ ನಡುವೆ ಅವ್ರಿಗೇನು ಬೇಕೋ, ನನಗೆ ಈ ತರಕಾರಿ ಬೇಕು, ನಿಮ್ಗೆ ಆ ತರಕಾರಿ ಬೇಕು, ನನ್ನ ಹತ್ರ ಇದ್ದದ್ದು ನಿಮಗೆ ಕೊಟ್ಟೆ, ನಿಮ್ಮ ಹತ್ರ ಇದ್ದದ್ದು ನಾನು ತಗೊಂಡೆ. ಹೀಗೆ ಆಗ ಯಾರ ಹತ್ರವೂ ಬ್ಯಾಂಕು ಇರಲಿಲ್ಲ, ಕೂಡಿಡುವ ಒಂದು ಚಪಲವೂ ಬರಲಿಲ್ಲ. ಇವತ್ತೇನಾಗಿದೆ, ಎಲ್ಲರ ಹತ್ರ ಅದು ಬ್ರಿಟಿಷರು ಶುರು ಮಾಡಿದ ಯೋಚನೆ. ಏನಾಯಿತು, ಎಲ್ಲರ ಹತ್ರ ಟ್ಯಾಕ್ಸ್ ತಗೊಳ್ಬೇಕು ಅಂತ ಹೇಳಿ ಅವರು ಧಾನ್ಯ ಕೊಡ್ಲಿಕ್ಕೆ ಶುರು ಮಾಡಿದರೆ, ನೀವು ಧಾನ್ಯ ಕೊಡಬೇಡಿ, ನಿಮಗೆ ಧಾನ್ಯದ ಬದಲಾಗಿ ನಾವು ದುಡ್ಡನ್ನು ನಿಮ್ಮ ಕೈಗೆ ಹಂಚುತ್ತೇವೆ, ಅದನ್ನು ನೀವು ಸಂಗ್ರಹ ಮಾಡಿ ನಮಗೆ ಕೊಡಿ. ಯಾಕೆಂದರೆ ಅವರು ಧಾನ್ಯ ತಗೊಂಡು ಏನು ಮಾಡೋದು, ಇಲ್ಲಿ ನಮಗೆ ದುಡ್ಡಿನ ರೂಪದಲ್ಲಿ ಇದ್ದಾಗ ನಾವು ಹೆಚ್ಚು ಹೆಚ್ಚು ಸಂಗ್ರಹ ಮಾಡ್ಬೋದು, ಧಾನ್ಯ ತಗೊಂಡು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡಿ ಜನರಿಗೆ ದುಡ್ಡಿನ ರುಚಿ ಹತ್ತಿಸಿದವರೇ ಅವರು. ಅಲ್ಲಿ ತನಕ ಈ ದೇಶದಲ್ಲಿ ದುಡ್ಡಿನ ಚಲಾವಣೆ ಸಾಮಾನ್ಯ ಜನರಲ್ಲಿರಲಿಲ್ಲ. ಹಾಗೆ ಅಂತ ಹೇಳಿ ನಾಣ್ಯದ ಬಗ್ಗೆ ಬಳಕೆ ಗೊತ್ತಿರಲಿಲ್ಲ ಅಂತ ಅರ್ಥ ಅಲ್ಲ, ಗೊತ್ತಿತ್ತು. ಅದು ಕೆಲವೊಂದು ಸರ್ತಿ ನೀವು ಹಳೇ ಮನೆಗಳಲ್ಲಿ ನೋಡ್ತೀರಿ, ಈ ಬೆಳ್ಳಿಯ ಕಾಯಿನ್ಗಳಿರ್ತವೆ. ಅದು ಎಲ್ಲಿಯಾದರೂ ರಾಜ ಏನಾದರೂ ವಿಶೇಷವಾದ ಒಂದು ಸಂದರ್ಭದಲ್ಲಿ ಅವರಿಗೊಂದು ಥೈಲಿ ಕೊಡುವುದು ಅಂತ ಇರುತ್ತೆ. ಅದನ್ನು ಅವರು ಎಲ್ಲೂ ಮತ್ತೆ ವ್ಯಾಪಾರಕ್ಕೆ ನಡೆಸಲಿಕ್ಕೆ ಇಲ್ಲವೇ ಇಲ್ಲ. ತೀರಾ ದೊಡ್ಡ ಅಪಾಯ ಬಂದಾಗ ಆಗ ಮಾತ್ರ ಅದು ಆಪದ್ಧನ ಅಂತ ತೆಗೆಯುವುದು. ಅದು ಬಿಟ್ಟು ವ್ಯವಹಾರಕ್ಕೆ ದುಡ್ಡಿನ ನೋಟು ಚಿಲ್ಲರೆ ಯಾವುದೂ ಇರಲಿಲ್ಲ. ಆ ಅರ್ಥದಲ್ಲಿ ಇಲ್ಲಿ ಅಧನಾಹ ಅಂತ ಹೇಳಿದ್ದು ಹೊರತು ದುಡ್ಡೇ ತಗೊಳ್ಳಿಕ್ಕಿಲ್ಲ, ಅವರು ಬರೀ ಕೆಲಸ ಮಾಡಬೇಕು, ಸಂಬಳ ತಗೊಳ್ಬಾರ್ದು ಅಂತ ಅರ್ಥದಲ್ಲೇ ಅಲ್ಲ. ನಮಗೆ ಈ ಕೆಲವು ವಿಷಯಗಳು ಅರ್ಥ ಆಗೋದಿಲ್ಲ ಯಾಕೆಂದರೆ ಆಗಿನ ಕಾಲದ ಪ್ರಸಂಗವೇ ಬೇರೆ, ಈಗ ಇರುವಂತಹ ಸ್ಥಿತಿಯೇ ಬೇರೆ. ನಾವು ಇಲ್ಲಿದ್ದನ್ನು ಅಲ್ಲಿಗೆ ಜಾಯಿಂಟ್ ಮಾಡಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕಥಾಚನ ಅಂತ ಕೃಷ್ಣ ಹೇಳಿದ್ದು ನೀವು ಕೆಲಸ ಮಾತ್ರ ಮಾಡಬೇಕು, ಸಂಬಳ ಕೇಳಬಾರ್ದು ಅಂತ ಹೇಳಿದ್ದಾನೆ ಅಂತ ಅನ್ನುವ ಅರ್ಧಂಬರ್ಧ ತಿಳುವಳಿಕೆಯ ಜನ ಏನೇನೋ ಭಗವದ್ಗೀತೆಗೆ ಅವರಿಗೂ ನೋಡಿ ಮತ್ತೆ ತಮ್ಮ ಸಿದ್ಧಾಂತವನ್ನು ಹೇಳಿ ಬೈಲಿಕ್ಕೆ ಮತ್ತೆ ಭಗವದ್ಗೀತೆ ಬೇಕು, ಬೈಲಿಕ್ಕೂ ಭಗವದ್ಗೀತೆ ಬೇಕು, ಹೊಗಳಿಕ್ಕೂ ಭಗವದ್ಗೀತೆ ಬೇಕು. ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಅದರ ಸರಿಯಾದ ಅರ್ಥವನ್ನು ತಿಳ್ಕೊಳ್ಳುವುದೇ ನಮ್ಮ ಜವಾಬ್ದಾರಿ ಹೊರತು ಸಿಟ್ಟು ಮಾಡಿಕೊಂಡು ಅವರ ಮೇಲೆ ಕೋಪ ಮಾಡಿಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಹಾಗಾಗಿ ಕೊನೆಯದು ಸುತಃ, ತನ್ನ ಮಗನ ಕೈಯಲ್ಲೂ ಕೂಡ ಯಾವತ್ತೂ ದುಡ್ಡಿಲ್ಲ, ಅದೆಲ್ಲ ಅಪ್ಪನದ್ದೇ. ಸುತ ಅಂದರೆ ಎರಡೂ ಆಗುತ್ತೆ. ಗುರುವಿಗಾಗುವಾಗ ಶಿಷ್ಯನ ಕೈಯಲ್ಲಿ ದುಡ್ಡಿರುವುದಿಲ್ಲ, ತಂದೆಗಾಗುವಾಗ ಮಗನ ಕೈಯಲ್ಲಿ ದುಡ್ಡಿರುವುದಿಲ್ಲ. ಏನು ಬೇಕು ಅಂದರೂ ಅಪ್ಪನೇ ಎಲ್ಲವನ್ನು ತೆಕ್ಕೊಡಬೇಕು. ಈಗೇನು ದಿನಕ್ಕೆ ದಿನಕ್ಕೆ ಪಾಕೆಟ್ ಮನಿ ತುಂಬಿಸದೇ ಇದ್ದರೆ ಅವನು ಅಪ್ಪನೇ ಅಲ್ಲ. ಅಪ್ಪ ಅಂದರೆ ಏನು ಅಂದರೆ ATM ಅಂತ ಅರ್ಥ. ಅವನು ಏನು ಕೇಳಿದಾಗ ಆ ಕಾಲದ ನಮಗೆ ಅದನ್ನು ತೆಕ್ಕೊಡ್ಬೇಕಷ್ಟೇ. ನಮಗೆ ನಾವು ಮಕ್ಕಳಿಗೆ ಏನು ಕಷ್ಟ ಆಗ್ತಾ ಇದೆ ನಮ್ಮದು ಅಂತ ತಿಳಿಸುವುದಿಲ್ಲ, ಯಾಕೆಂದರೆ ನಾವು ಪಟ್ಟ ಕಷ್ಟ ಮಕ್ಕಳು ಪಡಬಾರ್ದು ಅಂತ. ಒಳ್ಳೆಯ ಕಾಳಜಿನೇ. ಆದರೆ ಅದರಿಂದ ಆಗೋ ಕೆಟ್ಟ ಪರಿಣಾಮ ಏನು ಅಂದರೆ ಮಕ್ಕಳು ಓದೋದು ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ. ಯಾವಾಗ ಮನೆಯ ಸ್ವಲ್ಪ ಸಣ್ಣ ಪುಟ್ಟ ಜವಾಬ್ದಾರಿ, ಅದರ ಜೊತೆಗೆ ಒಂದಿಷ್ಟು ತಂದೆಯ ಕಷ್ಟ ಸುಖ ಗೊತ್ತಾಯಿತು ಅಂತಂದರೆ ಅವರು ಪ್ರತಿ ಒಂದು ನಾಣ್ಯವನ್ನು ಖರ್ಚು ಮಾಡುವಾಗ ಯೋಚನೆ ಮಾಡ್ತಾರೆ, ಇದು ಸುಮ್ಮನೆ ಬರ್ತಾ ಇರುವ ದುಡ್ಡಲ್ಲ, ಸ್ವಲ್ಪ ಕಷ್ಟಪಟ್ಟಾಗ ಮಾತ್ರ ಈ ದುಡ್ಡು ಬರುತ್ತೆ ಅಂತ. ಯಾಕೆಂದರೆ ಇಲ್ಲ ಅಂದರೆ ಎಷ್ಟೋ ಮಕ್ಕಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂದರೆ ಬ್ಯಾಂಕಿಂದ ಉದುರುತ್ತೆ ಅಂತ ಅಷ್ಟೇ ಗೊತ್ತಿರುತ್ತೆ, ಅದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅಂತ ಗೊತ್ತಿರುವುದಿಲ್ಲ. ಹೇಗೆ ಕೆಲವು ಮಕ್ಕಳಿಗೆ ಹಾಲೆಲ್ಲಿಂದ ಬರುತ್ತೆ ಅಂದರೆ ಫ್ರಿಜ್ಜಿಂದ ಬರುತ್ತೆ ಅಂತ ಹೇಳ್ತವೆ.
ಅದು ದನದಿಂದ ಕರೆದು ಬರುವ ಹಾಲು ಅಂತಲೂ ಮರೆತು ಹೋಗುವಷ್ಟು ನಾವು ಕಿಂಡರ್ ಗಾರ್ಡನ್ನ ಮಕ್ಕಳ ಹತ್ರ, ದೊಡ್ಡವರೇ ಇದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ದೊಡ್ಡವರು ಅನಾನಸು ಹಣ್ಣಿನ ಬಗ್ಗೆ ಮಾತಾಡುವಾಗ ಎಲ್ಲಿ ಬಿಡುತ್ತೆ ಅಂತ ಯಾರೋ ಕೇಳಿದರು. ಇನ್ನೊಬ್ಬ ಬುದ್ಧಿವಂತ ಹೇಳಿದೆ ಯಾವುದೋ ಮರದ ತುದಿಯಲ್ಲಿ ಬಿಡುತ್ತೆ ಎಂದ. ಏನು ಮಾಡೋದು, ಒಪ್ಕೊಂಡು ಇಬ್ಬರು ಹೌದು ಅಂತ ಸಂತೋಷಪಟ್ಟರು. ಇವನು ಅಜ್ಞಾನವನ್ನೇ ಹಂಚಿದ್ದು, ಅವನು ಅಜ್ಞಾನವನ್ನೇ ಕೇಳಿದ್ದು. ಇಂತಹ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಸ್ವಲ್ಪ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ. ಮಕ್ಕಳಿಗೆ ಯಾವತ್ತೂ ಕೂಡ ಅವರಿಗೆ ಏನು ಬೇಕು ಅಂತ ತಂದೆ ತಾಯಿ ನೋಡಿಕೊಟ್ಟಾಗ ಮಾತ್ರ, ಯಾಕೆಂದರೆ ಅವರಿಗೆ ಖರ್ಚು ಮಾಡುವಾಗ ಬೇಕು ಬೇಡಗಳಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಬುದ್ಧಿಯ ಬಲ ಇನ್ನೂ ಬರುವುದಿಲ್ಲ. ಯಾವಾಗ ಅವರಿಗೆ ಬುದ್ಧಿಯ ಬಲ ಬರುತ್ತೋ ಆಗ ತಂದೆ ಜವಾಬ್ದಾರಿ ಕೊಡಬೇಕು. ಒಂದು ಈ ಕಡೆಯಿಂದ ಎಕ್ಸ್ಟ್ರೀಮ್ ಆಯಿತಾ, ಇನ್ನೊಂದು ಕಡೆಯಿಂದ ಒಂದು ಎಕ್ಸ್ಟ್ರೀಮ್ ಇದೆ. ಆ ಕಾಲದಲ್ಲಿ ಏನು ಅಂದರೆ ತಂದೆ ತಾನೇ ಜವಾಬ್ದಾರಿಯನ್ನು ಬಿಟ್ಟು ಮಕ್ಕಳ ಕೈಗೆ ಕೀಲಿ ಕೈಯನ್ನು ಕೊಟ್ಟು ಹೊರಟು ಹೋಗ್ಬಿಡ್ತಿದ್ದ. ಅದು ಇವತ್ತು ರಿಟೈರ್ಮೆಂಟು ಅಂತ ಅಷ್ಟೇ ಹೆಸರಲ್ಲಿ ಉಳಿದಿದೆ. ಆದರೂ ಸಾಯುವಾಗಲೇ ಸೊಂಟದಿಂದ ಕಿತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಮಕ್ಕಳು ಕೂಡ ಹೇಗಾದರೂ ಸರಿ ಮೊದಲು ವಶ ಮಾಡಿಕೊಳ್ಬೇಕು ಅಂತ ತಂದೆ ತಾಯಿಗಳಿಗೂ ಭಯ, ಇವರೆಲ್ಲಿ ಅಟ್ಟಿಬಿಡ್ತಾರೋ ಅಂತ. ಅಂತಹ ಮಕ್ಕಳಿಗೆ ಸಂಸ್ಕಾರ ಕೊಡದೇ ಇದ್ದದ್ರಿಂದ ಆ ಭಯ ನಾವೇ ತಂದುಕೊಂಡದ್ದು. ಯಾವಾಗ ನಾವು ಮಕ್ಕಳಿಗೆ ಬೇಕಾದ್ದನ್ನು ಆಯಾ ಕಾಲಕ್ಕೆ ತಿಳಿದು ಕೊಟ್ಟು ಅವರನ್ನು ನಮ್ಮ ಹತ್ತಿರದಲ್ಲೇ ಇಟ್ಟು ನಮ್ಮ ಎಲ್ಲ ಕಷ್ಟ ಸುಖಗಳು ಅವರಿಗೆ ಆಗುವ ಹಾಗೆ ಮಾಡಿ ನಮ್ಮ ಒಳ್ಳೆಯತನದಿಂದಲೇ ನಮ್ಮ ಮೇಲೆ ಅವರಿಗೆ ಗೌರವ ಹುಟ್ಟುವಂತೆ ಮಾಡಿದರೆ ಅವರು ಕೊನೆಯ ಕಾಲಕ್ಕೆ ನಮ್ಮ ಇಂಥ ಅಪ್ಪ ಅಮ್ಮನನ್ನು ನಾನು ಕಷ್ಟದಲ್ಲಿ ಹಾಕಬಾರ್ದು ಅಂತ ಯೋಚನೆ ಬರ್ತಿತ್ತು. ನಾವು ಮೊದಲೇ 2 ವರ್ಷ ಆದ ತಕ್ಷಣವೇ ಕಿಂಡರ್ ಗಾರ್ಡನ್ಗೆ ತಳ್ಳಿ ಆಯಿತು. ತಂದೆ ತಾಯಿಗಳ ಸಂಪರ್ಕ ಕೊನೆಯವರೆಗೂ ಇಲ್ಲ. ಯಾವುದೋ ವಿದೇಶದಲ್ಲಿ ಓದಿಸಿದೆವು. ಅವನು ಚೆನ್ನಾಗಿ ಸಂಪಾದನೆ ಮಾಡಿ ಬಂದ ಮೇಲೆ ಮನೆಯಲ್ಲಿ ಇವರು ಇದ್ದರೆ ಸುಮ್ಮನೆ ದುಡ್ಡು ವ್ಯರ್ಥ. ಅದಕ್ಕಿಂತ ವೃದ್ಧಾಶ್ರಮದಲ್ಲಿ ಇಟ್ಟು ಬಿಟ್ಟರೆ ಅವರಿಗೆ ತಿಂಗಳಿಗೆ ಕೊಡಬೇಕಾದ 10,000 15,000 ಕೊಟ್ಟು ಬಿಟ್ಟರೆ ನಾವಿಬ್ಬರು ಪ್ರೈವೇಸಿಯನ್ನು ಚೆನ್ನಾಗಿ ಅನುಭವಿಸ್ಬೋದು ಅಂತ ಯೋಚನೆ ಬಂದೇ ಬರುತ್ತೆ. ಯಾಕೆಂದರೆ ಇಲ್ಲಿಂದ ಬಂದ ರಿಯಾಕ್ಷನ್ ಇಲ್ಲಿಂದ ನಾವು ಅನುಭವಿಸಲೇಬೇಕು. ಇದು ಇವತ್ತು ಸಮಾಜ ಒಡೆದು ಹೋಗೋದಕ್ಕೆ ಇರುವ ಕಾರಣಗಳು. ದುಡ್ಡು ಕೊಡಬಾರ್ದು ಅಂದರೆ ಪ್ರೀತಿ ತೋರಿಸಬಾರ್ದು ಅಂತ ಅರ್ಥ ಅಲ್ಲ. ಕೆಲವೊಂದು ಮನೆಯಲ್ಲಿ ತೀರಾ ಕಟ್ಟುನಿಟ್ಟಾಗಿ ಮಾಡ್ಲಿಕ್ಕೆ ಹೋಗಿ ಆ ಮಕ್ಕಳು ದುಡಿದ ಮೇಲೆ ನಮ್ಮನ್ನು ಅವತ್ತು ಅಷ್ಟು ಕಷ್ಟ ಸತಾಯಿಸಿದ್ದಾರಲ್ವ, ನಿಮ್ಮನ್ನು ಬಿಡಲ್ಲ ಅಂತ ಅದು ಎದುರು ಬೀಳ್ತಾರೆ. ಪ್ರೀತಿಯಿಂದಲೇ ನಿನಗೆ ಯಾಕೆ ದುಡ್ಡು ಬೇಡ ಅನ್ನೋದನ್ನು ಅರ್ಥಪಡಿಸಿ ಅವರ ಕೈಯಲ್ಲಿ ದುಡ್ಡು ಕೊಡದೇ ಇರಬೇಕು. ನೋಡಿ ಎಷ್ಟು ಭಾರತ ಹೇಳುವ ಮಾತು, ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಮತ್ತೆ ಮತ್ತೆ ಮೆಲುಕು ಹಾಕಬೇಕಾದ ಮಾತು. ಹೀಗೆ ಮೂವರಲ್ಲಿ ದುಡ್ಡಿರುವುದಿಲ್ಲ. ಪುತ್ರಾರ್ಥಂ ಭರ್ತೃಪೋಷಾರ್ಥಂ ಸ್ತ್ರೀಯ ಸೃಷ್ಟ ಸ್ವಯಂಭುವ ಅಪತಿರುವಾಪಿ ವಾ ಕನ್ಯಾ ಅನಪತ್ಯಾನಯ ಭವೇತ್. ಹೆಣ್ಣಿಗೆ ಏನಾದರೂ ಕೂಡ ಬೇರೆ ಯಾವುದೇ ಕಷ್ಟವನ್ನು ಸಹಿಸಿಯಾಳು, ಅನಪತ್ಯ ಮಕ್ಕಳಿಲ್ಲದವಳು ಅನ್ನುವ ಒಂದು ಹಣೆಪಟ್ಟಿ ಇದೆಯಲ್ವಾ, ಅದರಷ್ಟು ನೋವು ತರುವ ಮಾತು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಇನ್ಯಾರನ್ನೂ ಬೇಡಲಿಕ್ಕೆ ಸಾಧ್ಯ ಇಲ್ಲ, ನಾನು ನಿನ್ನೊಬ್ಬನನ್ನೇ ಬೇಡಲಿಕ್ಕೆ ಸಾಧ್ಯ ಇದೆ. ಅದು ನಿನ್ನ ಕೈಯಲ್ಲಿದೆ, ನೀನು ಕೊಟ್ಟರೆ ಆ ಸಂತೋಷದಲ್ಲಿ ನನ್ನ ಬದುಕನ್ನು ಕೊನೆಯ ತನಕ ಕಳೀತೇನೆ ಅಂತ ಹೀಗೆ ಹೇಳಿ, ಏವ ಮುಕ್ತಸ್ತು ರಾಜಾಸ ತಥ್ಯಮಿತಿ ಅಭಿಜಜ್ಞಿವಾನ್. ರಾಜನಿಗೂ ಕೂಡ ಅವಳು ಹೇಳುವ ಮಾತಿನಲ್ಲಿ ಸತ್ಯ ಇದೆ ಅಂತ ಅನ್ನಿಸಿತು. ತಥ್ಯಂ, ಅವಳು ಹೇಳ್ತಾ ಇರೋದು 100ಕ್ಕೆ 100 ಸರಿ ಇದೆ. ಇದು ರಾಜನ ಕರ್ತವ್ಯ. ಅವಳು ಹೆಂಡತಿ ಅಂತ ಅಲ್ಲದೇ ಯೋಚನೆ ಮಾಡಿದ್ರು, ರಾಜನಿಂದನೇ ಪೋಷಿಸಲ್ಪಡಬೇಕಾದವಳು ಪ್ರಜೆಯಾಗಿ. ಇನ್ನು ಪ್ರಜಾರ್ಥಿಯಾಗಿ ಕೇಳ್ತಾ ಇದ್ದಾಳೆ, ಸ್ವತಃ ತನ್ನ ಹೆಂಡತಿಯ ಸೇವಕಳು ಅಂತ ಅಂದ ಮೇಲೆ ಅವಳ ಎಲ್ಲ ಜವಾಬ್ದಾರಿಯೂ ರಾಜನದ್ದೇ. ಇದೆಲ್ಲವನ್ನು ಯೋಚಿಸಿ ಇವಳು ಹೇಳುವುದರಲ್ಲಿ ಧರ್ಮಕ್ಕೆ ವಿರುದ್ಧವಾದ ಯಾವ ಮಾತೂ ಇಲ್ಲ. ಅವಳ ಕಷ್ಟವನ್ನು ಮನಸ್ಸಿಗೆ ತಂದುಕೊಂಡು ಪೂಜಯಾಮಾಸ ಶರ್ಮಿಷ್ಠಾನ್, ಅವಳನ್ನು ಗೌರವದಿಂದ ಕಂಡು ಧರ್ಮಂಚ ಪ್ರತ್ಯಪಾದಯತ್, ಧರ್ಮಪೂರ್ವಕವಾಗಿ ಆಕೆಯಲ್ಲಿ ಮಕ್ಕಳನ್ನು ಪಡೆದ. ಆಯಿತು, ಲೇಭೇ ಗರ್ಭಂ ಪ್ರಥಮತಃ, ಒಂದು ಮಗುವನ್ನು ಪಡೆದಾದ್ಮೇಲೆ ಪ್ರಜಜ್ಞೆ ತತಃ ಕಾಲೇ ರಾಜನ್ ರಾಜೀವಲೋಚನ, ಒಂದು ಮಗುವನ್ನು ಪಡೆದಾಯಿತು. ಯಾವುದೋ ಒಂದು ಸಂದರ್ಭದಲ್ಲಿ ದೇವಯಾನಿ ಯಥಾ ಪ್ರಕಾರ ಅಶೋಕವನಿಕೆಗೆ ಬಂದಿದ್ದಾಳೆ. ಬಂದಾಗಲೇ ಅವಳ ಮಕ್ಕಳನ್ನೇ ಆಡಿಸ್ತಾ ಇದ್ದಾಗ ಒಂದು ಮಗು ಎದುರುಗಡೆಯಿಂದ ಬಂತು. ಬಹಳ ತೇಜಸ್ವಿ ಓಜಸ್ವಿ. ಈ ರೂಪವನ್ನು ನೋಡಿ ಶೋಭನಂ ಭೀರು ಯದ್ಯೇವಂ, ಎಲ್ಲ ಸರಿ, ಈ ಮಗು ಯಾರದ್ದು? ಅಪತ್ಯಾರ್ಥೇ ತುತ್ಮಯ ವೃತೋ ವೈ ಚಾರುಹಾಸಿನಿ ಅಹಂ ಅನ್ಯಾನ್ಯತಃ ಕಾಮಂ ಅಭಿಚರಾಮಿ ಶುಚಿಸ್ಮಿತೆ ಆಚರಾಮಿ ಶುಚಿಸ್ಮಿತೆ. ದೇವಯಾನಿ ಕೋಪ ಮಾಡ್ಕೊಂಡು ಇದ್ದಕ್ಕಿದ್ದಾಗ ಬೈಲಿಕ್ಕೆ ಶುರು ಮಾಡ್ತಾಳೆ. ಏನು ನೀನು ಅಕಾರ್ಯ ಮಾಡ್ತಾ ಇದ್ದಿ? ನನ್ನ ದಾಸಿ ಅಂತ ಅನ್ನಿಸಿಕೊಳ್ಳಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ, ನಿನ್ನ ಹೆಸರು ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತಾ ಇದೆ. ಎಂಥ ತಪ್ಪು ಮಾಡಿದ್ದಿ? ಒಂದು ಹೆಣ್ಣಿಗೆ ಇಷ್ಟು ಲಜ್ಜೆಗೇಡಿತನವ? ಮಕ್ಕಳನ್ನು ಹೇಗೆ ಪಡೆದಿ? ವೃಜಿನಂ ಕಾಮಲುಬ್ಧಯ, ಕಾಮದ ವಶನಾಗಿ ಈ ತಪ್ಪು ಮಾಡಿದ್ದು ನೀನು ಯಾವ ರೀತಿಯಿಂದಲೂ ಕ್ಷಮಿಸಲಿಕ್ಕೆ ಯೋಗ್ಯ ಅಲ್ಲ ಅಂತ ಹೀಗೆ ಹೇಳಿದಾಗ ಅವಳು ಬಹಳ ಸಹಜವಾಗಿ ಸುಳ್ಳು ಹೇಳಿಲ್ಲ, ಅದರದು ಅವಳಿಗೆ ಅರ್ಥವೂ ಆಗಲಿಲ್ಲ. ಆ ರೀತಿ ಒಂದು ಮಾತನ್ನು ಹೇಳುತ್ತಾಳೆ. ಋಷಿರಭ್ಯಾಗತಃ ಕಶ್ಚಿತ್ ಧರ್ಮಾತ್ಮ ದೇವ ವೇದಪಾರಕಃ ಸಮಯ ವರದಃ ಕಾಮಂ ಯಾಚಿತೋ ಧರ್ಮ ಸಂಹಿತಂ. ಒಬ್ಬ ಋಷಿ ಬಂದಿದ್ದ,
ಚೆನ್ನಾಗಿ ವೇದವನ್ನು ಅರಿತವ, ಧರ್ಮವನ್ನು ಚೆನ್ನಾಗಿ ತಿಳಿದವ, ಅವನು ಧರ್ಮದ ದಾರಿಯನ್ನು ಬಿಟ್ಟು ಹೋಗುವವನಲ್ಲ. ಅಂಥವನಿಂದ ಮಯಾ ವರದಃ ಕೇಳಿದ್ದೆಲ್ಲವನ್ನೂ ನೀಡುವ ಅವನಿಂದ ನಾನು ಈ ಗರ್ಭವನ್ನು ಪಡೆದಿದ್ದೇನೆ, ಧರ್ಮಪೂರ್ವಕವಾಗಿಯೇ ಪಡೆದಿದ್ದೇನೆ ಅಂತ ಹೀಗೆ ಹೇಳಿದಾಗ, ಹಾಗಿದ್ರೆ ಸರಿ, ಒಬ್ಬ ಯೋಗ್ಯನಾದ ಶ್ರೇಷ್ಠನಾದ ಹಿರಿಯನಿಂದ ಮಗುವನ್ನು ನೀನು ಅಂದರೆ ಅವಳು ಆ ಹೆಣ್ಣಿನ ಸಹಜವಾದ ಅಪೇಕ್ಷೆಯನ್ನು ಅರ್ಥಕೊಂಡು ವಿರೋಧ